ಅರಿಯವಿದನು ನಾನಾ ವಿಕೃತಿ ವಿಡಿದ ಮಾಯಾ ಆವರಣವಿಲ್ಲದನು ಮಾಯಾ ಆವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬುವನ ಬಗೆ ಹೊಸತು. ನಾವು ಬ್ರಹ್ಮಜ್ಞಾನವನ್ನ ಪಡೆದಿದೀವಿ ಅಂತೀರಾ, ಆದ್ರೆ ಇದೆಲ್ಲಾ ಅನುಭವಗಳು ನಿಮಗೆ ಮೊದಲಿನ ಹಾಗೆ ಇದೆ ಅಂದ್ರೆ ಹೇಗೆ ಬ್ರಹ್ಮಜ್ಞಾನ ಆಗತ್ತೆ? ಅದನ್ನ ಅವರು ಒಂದೊಂದನೆ ನಿನ್ನೆ ಸ್ವಲ್ಪ ನೋಡಿದ್ವಿ. ಹಿತವಿದು ಅಹಿತವೆಂಬ ತಿಳಿವಂತೆ ವಿಷಯಾಭಿರತಿಯಂತೆ. ನನಗೆ ನಿತ್ಯ ವಸ್ತು ವಿವೇಕ ಇದೆ, ಆದರೆ ವಿಷಯಗಳಲ್ಲಿ ಮೊದಲಿನ ಹಾಗೆ ಆಸಕ್ತಿ ಇದೆ. ಕ್ಷಮೆಯಂತೆ ಮನ ಮರುಕವಂತೆ. ನನಗೆ ಕ್ಷಮೆ ಇದೆ, ನನಗೆ ಮನಸ್ಸು ಬಹಳ ಸಮಾಧಾನ ಇದೆ ಅಂತೀವಿ, ಆದ್ರೆ ಮನಸ್ಸು ಯಾವಾಗ ನೋಡಿದ್ರು ಮನ ಮರುಕ, ಬರೀ ವ್ಯಾಮೋಹಗಳಲ್ಲಿ ಮೋಹ ಮಮಕಾರಗಳಲ್ಲಿ ಅದರಲ್ಲೇ ತೊಡಗಿದ್ರೆ ಕ್ಷಮೆ ಬಂದಿರುವ ಲಕ್ಷಣ ಎಲ್ಲಿದೆ? ಅವರು ಮಹಾತ್ಮರು ಏನ್ ಹೇಳ್ತಿದ್ದಾರೆ, ಏನಕ್ಕೆ ಇದನ್ನ ಹೇಳ್ತಿದ್ದಾರೆ ಅಂದ್ರೆ, ನಾವು ದಾರಿ ತಪ್ತೀವಿ, ಬಹಳ ಆತ್ಮಜ್ಞಾನ ಪಡಿತೀವಿ ಅಂತಾನೆ ಇರುತ್ತೆ, ಅದಕ್ಕೆಂತಾನೆ ಹೊರಡ್ತೀವಿ, ಆದ್ರೆ ಮಧ್ಯದಲ್ಲಿ ಮನಸ್ಸು ನಮ್ಗೆ ಈ ರೀತಿ ಮೋಸ ಮಾಡುತ್ತೆ, ಬುದ್ಧಿ ನಮ್ಮನ್ನ ಮೋಸ ಮಾಡುತ್ತೆ. ಆತ್ಮಜ್ಞಾನ ಒಂದು ಮಾಡೋದು ಬಿಟ್ಟು ಬಾಕಿ ಇನ್ನೆಲ್ಲವನ್ನೂ ಮಾಡುತ್ತೆ. ಹಾಗಾಗಿ ಆ ಶಂಕರಾಚಾರ್ಯರೇ ಹೇಳ್ತಾರೆ, ಕೋಟಿ ಜನ ಹೊರಡ್ತಾರೆ, ಲಕ್ಷ ಜನ ಆ ಸಾಧನೆಯಲ್ಲಿ ಉಳಿತಾರೆ, ಒಬ್ರು ಆತ್ಮಜ್ಞಾನ ಪಡಿತಾರೆ. ಅಂದ್ರೆ ಆ ಮಾಯೆ ಆಗ್ಲಿ, ಆ ತಪ್ಪು ತಿಳುವಳಿಕೆಗಳಾಗ್ಲಿ, ಆ ಭ್ರಮೆಗಳಾಗ್ಲಿ ಆ ಆತ್ಮಜ್ಞಾನ ಒಂದನ್ನ ಬಿಡಿಸಿ ಬಾಕಿ ಇನ್ನೆಲ್ಲವನ್ನೂ ಮಾಡಿಸುತ್ತೆ. ಹಾಗಾಗಿ ಗುರುವಿನ ಹತ್ರ ಇದ್ರೂನುವೆ, ಹಾಗಾಗಿ ಪ್ರತಿ ಕ್ಷಣ ಯಾವಾಗಲೂ ಗುರುವಿನಲ್ಲಿ ಬೇಡ್ಕೋಬೇಕು. ಆತ್ಮಜ್ಞಾನ ಒಂದು ಬಿಟ್ಟು ಬೇರೆ ಏನೂ ಬೇಡ ನನಗೆ. ಆ ಪ್ರಬಲವಾದ ಇಚ್ಛೆ ಇರ್ಬೇಕು, ಅನನ್ಯವಾದ ಮಮತೆ ಇರ್ಬೇಕು. ಯಾವಾಗ ಇವೆರಡು ಇರುತ್ತೋ ಅವ್ರು ದಾರಿ ತಪ್ಪೋದಿಲ್ಲ. ಯಾರಿಗೆ ಇದು ಅಷ್ಟೊಂದು ದೃಢವಾಗಿ ನನ್ಗೆ ಆತ್ಮಜ್ಞಾನ ಪಡಿಲೇಬೇಕು ಅಂತ ಯಾರಿಗ್ ದೃಢವಾಗಿರಲ್ವಲ್ಲ ಅವ್ರಿಗೆ ಎಲ್ಲವೂ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಎಲ್ಲಾ ತೊಂದರೆಗಳು, ಭ್ರಮೆಗಳು, ಸಂಶಯಗಳು ಏನ್ ಮಾಡಿದ್ರು ಕೊನೆವರೆಗೂ ಹೋಗೋದಿಲ್ಲ. ಹಾಗಾಗಿ ಆತ್ಮಜ್ಞಾನವನ್ನೇ ಪಡಿಬೇಕು. ಬದುಕು ಬಂದಿರೋದೇ ಆತ್ಮಜ್ಞಾನ ಪಡೆಯೋದಿಕ್ಕೆ. ಬದುಕು ದೇಹ ಇಂದ್ರಿಯಗಳು ಎಷ್ಟು ಸಶಕ್ತವಾಗಿದೆ, ಎಲ್ಲವೂ ಇದೆ, ಅವುಗಳನ್ನ ದೇವನಿಗಾಗಿ ಬಳಸ್ಬೇಕು. ದೇವನನ್ನ ಪಡೆಯೋದಕ್ಕಾಗೆ ಬಂದಿರೋದು, ಅದಕ್ಕಾಗಿ ಅದನ್ನ ಬಳಸ್ಬೇಕು. ಸುಮ್ನೆ ನೀನು ಬರೀ ಅದನ್ನ ಮಾತಾಡ್ಕೊಂಡು ಮಾಡಿ ಈಗೆಲ್ಲ ಮಾಡಿ ಜನ ಕಳ್ಕೊತೀಯ ಅದನ್ನ ಅವ್ರ ಕರುಣೆಯಿಂದ ಹೇಳ್ತಿದ್ದಾರೆ. ಅವ್ರು ನಮ್ಮನ್ನ ಬೈತಿಲ್ಲ, ಅದನ್ನ ಕರುಣೆಯಿಂದ ಹೇಳ್ತಿದ್ದಾರೆ. ಒಂದು ಸಲಿ ಈ ಜನ್ಮ ನಿಂದು ಹೋಯ್ತು, ಎಲ್ಲಿ ಹೋಗ್ತೀಯ ಏನಾಗ್ತೀಯ ಯಾರೂ ಹೇಳಕ್ ಆಗೋದಿಲ್ಲ. ಅಕಸ್ಮಾತ್ ಹೇಳಿದ್ರುನು ಯಾರೂ ತಪ್ಸಕ್ ಆಗೋದಿಲ್ಲ. ಮುಂದೆ ನೀನ್ ಇಂಥ ಜನ್ಮಕ್ ಹೋಗ್ಬೋದು ಅಂತ ಅವ್ರು ಹೇಳ್ಬೋದೇ ಹೊರ್ತು ಯಾರೂ ತಪ್ಸಕ್ ಆಗೋದಿಲ್ಲ. ಈಗ್ಲೇ ನಾನು ಆತ್ಮಜ್ಞಾನವನ್ನ ಪಡೆದ್ರೆ ಮಾತ್ರ ಇದೆಲ್ಲದ್ರಿಂದನೂ ನನಗೆ ಅದರಿಂದ ನಾನು ಇದಾಗ್ಬೋದೇ ಹೊರ್ತು ಅದರಲ್ಲೇ ಇದ್ದು ನಾನು ಸುಮ್ನೆ ಅದನ್ನೇ ಮಾತಾಡ್ಕೊಂಡು ಜೀವತ್ವವನ್ನೇ ನಾನು ಅನ್ಭವಿಸ್ತಾ ಇರ್ತೀನಿ, ದೇಹ ಅನ್ಭವಿಸ್ತೀನಿ. ಎಲ್ಲದಕ್ಕಿಂತ ಈ ದೇಹ ಭ್ರಮೆ, ಈ ದೇಹ ಭ್ರಮೆ ಮೇಲೆ ಇನ್ನೆಲ್ಲಾ ಭ್ರಮೆಗಳು ನಿಂತಿರೋದು. ಆ ವಿಪರೀತವಾಗಿದೆ ಆ ದೇಹ ಭ್ರಮೆ ನನಗೆ. ಅದು ಕಳ್ಕೋಬೇಕಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ತನ್ಮಯವಾಗಿ ಮತ್ತೆ ಅದನ್ನ ಸಂಶೋಧನೆ ಮಾಡ್ಬೇಕು. ನಾನೇ ಅದನ್ನ ನಾನು ಪರೀಕ್ಷೆ ಮಾಡ್ಕೋಬೇಕು. ಗುರುಗಳು ಹೇಳ್ತಿರೋದಾರೆ ನಾನು ದೇಹ ನಾನಲ್ಲ. ಹೌದು, ನಾನು ದೇಹ ನಾನಲ್ವಾ? ದೇಹ ನಾನಲ್ಲ ಅಂತ ನನಗೆ ಅನುಭವ ಇದ್ರೆ ಅದರ ಹಸಿವೆ ತೃಷೆ ನನಗ್ ಗೊತ್ತಾಗ್ಬಾರ್ದು. ಅದರದ ಏನೋ ಕಾಯಿಲೆಗಳೇನಾದ್ರೂ ಆದ್ರೆ ನನಗೆ ಆಯ್ತು ಅಂತ ನಾನು ಏನ್ ಗಾಬರಿ ಆಗ್ತೀನಿ, ಪರದಾಡ್ತೀನಿ, ಎಲ್ಲಾ ಮಾಡ್ತೀನಲ್ಲ, ಹಂಗಾರೆ ಅದು ನನಗೆ ದೇಹ ನಾನಲ್ಲ ಅಂತ ನನಗೆ ಇನ್ನೂ ಅನುಭವ ಬಂದಿಲ್ಲ. ಅದನ್ನ ಗುರುವಿನ ಹತ್ರನೇ ಕೇಳ್ಬೇಕು. ಅವ್ರ ಹತ್ರನೇ ಪ್ರತಿದಿನ ಅದನ್ನ ಒಂದೊಂದನ್ನು ಸಿದ್ಧಾರೂಢರ ಹತ್ರ ಶಿವಪುತ್ರಪ್ಪ ಅವ್ರ ಒಂದೊಂದು ಸಾಧನೆಗೆ ಒಂದೊಂದು ವರ್ಷ ಅದು ಗುರುವಿನ ಹತ್ರ ಇದ್ದು ಬರೀ ಅದಕ್ಕಾಗೆ ಬದುಕನ್ನ ಇಟ್ಟವ್ರವ್ರು. ಹಗಲು ರಾತ್ರಿ ಗುರುವಿನ ಹತ್ರ ಇದ್ರು ಅವ್ರಿಗೆ ಇನ್ನೇನು ಚಿಂತೆ ಇಲ್ಲ. ಗುರುವಿನ ರಕ್ಷಣೆ ಮಾಡೋದು, ಬರೀ ಆತ್ಮಚಿಂತನ ಮಾಡೋದು, ಅಂತವ್ರಿಗೆ ಒಂದೊಂದನ ದೇಹ ನಾನಲ್ಲ ಅಂತ ಅವ್ರಿಗೆ ಅದ್ ಅನುಭವ ಬರ್ಬೇಕಂದ್ರೆ 1 ವರ್ಷ ಆಯ್ತು. ಮನಸ್ಸು ನಾನಲ್ಲ ಅದನ್ನ ಗುರುಗಳೇ ತಿಳಿಸ್ತಾರೆ. ಅವರಲ್ಲೇ ಪ್ರಾಮಾಣಿಕವಾಗಿ ಬೇಡಿ ಅವ್ರನ್ನ ನಾವು ಅವರಲ್ಲಿ ಕೇಳ್ಕೋಬೇಕು ನಾವು. ನನಗೆ ದೇಹದ ಅನುಭವ ವಿಪರೀತ ಇದೆ, ನೀವು ದೇಹ ನಾನಲ್ಲ ಅಂತೀರಾ, ಆದ್ರೆ ನನ್ನ ಅನುಭವಕ್ಕೆ ಬರ್ತಿಲ್ಲ. ನನಗೆ ಕಣ್ಣೋವಾದ್ರೆ ನನಗೆ ನೋವು, ಏನ್ ದೇಹಕ್ಕೆ ಅಲ್ಲೆಲ್ಲೋ ಆಗ್ತಿದೆ ಅಂತ ನನ್ಗನ್ಸತ್ತ? ಏನಾದ್ರೂ ದೇಹದಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ಆದ್ರು, ಹೊಟ್ಟೆ ನೋವು ಬಂತು, ಏನೋ ಆಯ್ತು, ಕಾಯಿಲೆ ಬಂತು, ಶುಗರ್ ಬಂತು, ಎಲ್ಲಾ ನಾನೇ ಅನುಭವಿಸ್ತಿದೀನಿ. ಬರೀ ಬಾಯಲ್ಲಿ ಅಲ್ಲ ಅಂತಿದ್ದೀನಲ್ಲ. ಈ ರೀತಿ ಬರೀ ತಿಳುವಳಿಕೆಯಿಂದ ನಿನ್ಗೇನೂ ಬದಲಾವಣೆ ಆಗೋದಿಲ್ಲ. ಬೇರೆಯವ್ರಿಗೆಲ್ಲ ಹೇಳ್ಬೇಕಾದ್ರೆ ಮಾಡ್ಬೇಕಾದ್ರೆ ಅದು ಚೆನ್ನಾಗ್ ಅನಿಸ್ಬೋದು, ಅವ್ರೆಲ್ಲರೂ ಬಹಳ ನಾನ್ ತಿಳ್ಕೊಂಡಿದೀನಿ ಅಂತ ಅವರೆಲ್ಲ ನನ್ನನ್ನು ಹೊಗಳ್ಬೋದು. ಆದ್ರೆ ನನ್ನ ವೈಯಕ್ತಿಕ ಬದುಕಲ್ಲಿ ಅದೇನೂ ಪರಿಣಾಮ ಮಾಡ್ಲಿಲ್ಲ ಅಂದ್ರೆ ಅಂತದ್
ನಾನ್ 100 ಶಾಸ್ತ್ರ ಓದಿರ್ಲಿ, ಎಲ್ಲಾ ಮುಖೋದ್ಘಾತ ಇರ್ಲಿ, ನನಗೆ ಎಲ್ಲವೂ ಇರ್ಲಿ, ಆದ್ರೆ ನನ್ನ ದೇಹದ ದುಃಖನೇ ನಾನು ಅನುಭವಿಸ್ತಿದ್ದೀನಿ ಅಂದ್ರೆ ಅಷ್ಟು ತಗೊಂಡ್ ಏನ್ ಮಾಡೋದು ಆ ತಿಳುವಳಿಕೆನ? ಅಷ್ಟು ಗ್ರಂಥಗಳ ಅಧ್ಯಯನ ಆಗ್ಲಿ, ನಿಜಗುಣರ ಗ್ರಂಥಗಳಾಗ್ಲಿ, ಎಲ್ಲಾರು ಆಗ್ಲಿ, ಅವ್ರೆಲ್ಲಾರು ಏನೇನ್ ಬೋಧಿಸಿದಾರೆ ಅದು ನನ್ನ ಅನುಭವಕ್ಕೆ ಬರ್ಲಿ ಅಂತಾನೆ ಅವ್ರು ಬೋಧಿಸ್ತಿದಾರೆ ಹೊರ್ತು ಅದನ್ನ ನಾನು ಕೇಳಿ ಗಟ್ ಮಾಡೋದು, ಅದನ್ನೆಲ್ಲ ಯಾಕೆ ಮಾಡೋದು? ನನ್ನ ಅನುಭವಕ್ಕೆ ತರೋದಕ್ಕೋಸ್ಕರ, ಹಗಲಿರುಳು ಅದ್ರದ ಚಿಂತನೆ ಮಾಡೋದಕ್ಕೋಸ್ಕರನೇ ಅವೆಲ್ಲವೂ ಬಾಹ್ಯಾಟಾಕ್ ಮಾಡಿಸೋದು, ಯಾಕೆ ಕಂಠಪಾಠ ಮಾಡೋದು ಎಲ್ಲಾ ಗ್ರಂಥಗಳಾಗ್ಲಿ, ಇವೆಲ್ಲವೂ ಯಾಕೆ ಮುಖೋದ್ಘಾತ ಅಂದ್ರೆ ಅವು ಮನನಕ್ ಬರ್ಬೇಕದು. ಮನನಕ್ ಬರ್ಲಿಲ್ಲ, ಅದಷ್ಟು ತಗೊಂಡ್ ಏನ್ ಮಾಡೋದು? ಆ ಕಾವ್ಯಕಂಠ ಗಣಪತಿಗಳು ರಮಣ ಮಹರ್ಷಿಗಳ ಹತ್ರ ಬಂದಿದ್ರಲ್ಲ, ಅವ್ರೆಲ್ಲಾ ಮುಖೋದ್ಘಾತ, ಅವ್ರು ಏನು ಶತಾವಧಾನಿ ಅಷ್ಟಾವಧಾನಿ ಅಂದ್ರೆ ಸಾಮಾನ್ಯರು ಇರೋದಿಲ್ಲ. ಅವ್ರು ಅಷ್ಟಾವಧಾನಿ ಅಂದ್ರೆ ಬರೀ ನಮ್ಗೆ ಇವ್ ನಿಜಗುಣರ ಒಂದೇ ಒಂದ್ ಸೂತ್ರ ಗಟ್ ಮಾಡಕ್ ಎಷ್ಟು ಕಷ್ಟ ನಮ್ಗೆ. ನಿಜಗುಣರ ಗ್ರಂಥ ಏನೀಗ ಕೈವಲ್ಯ ಪದ್ಧತಿ ಇದೆ, ಅಷ್ಟೂ ನಮ್ಗೆ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳ, ಅಷ್ಟೂ ಸೂತ್ರ ನಮಗ್ ಬಾಯ್ ಬಂದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನಮ್ಗೆ. ಅದನ್ನ ಅವೆಲ್ಲವೂ ಮೊದಲು ಮಾಡ್ಬೇಕು. ನಮ್ಮ ಅಪ್ಪವ್ರಿಗೆ ನಾವು ಬಂದಾಗ ಇಲ್ಲಿ ಕೇಳ್ತಾ ಇದ್ವಿ, ನಾವು ಈ ಉಪನಿಷತ್ತುಗಳು ತುಂಬಾ ಚಿಕ್ಕದು, ತುಂಬಾ ದೊಡ್ಡದೇನಿಲ್ಲ. ಈಶಾವಾಸ್ಯ ಉಪನಿಷತ್ ಏನ್ 18 ಇರ್ಬೇಕು, ಮಾಂಡುಕ್ಯ ಆಗ್ಲಿ ಯಾವ್ದೇ ಆಗ್ಲಿ ಎಲ್ಲಾ ಸಣ್ಣ ಸಣ್ಣದು. ಅದು ಒಂದೊಂದು ಇದು ಉಪನಿಷತ್ತು ಮುಗಿದ ತಕ್ಷಣ ಬ್ರಹ್ಮಜ್ಞಾನ ಪಡಿತಿದ್ರು. ಬರೀ ಒಂದು 18 ಸೂತ್ರ ಮುಗಿತಿದ್ದಂಗೆ. ನಾವ್ ಇಷ್ಟೊಂದೆಲ್ಲ ಕೇಳಿದ್ರು ನಮಗ್ ಬ್ರಹ್ಮಜ್ಞಾನ ಆಗೋದಿಲ್ವಲ್ಲ ಅಂತ ನಾನು ಅಪ್ಪವ್ರ ಹತ್ರ ಕೇಳ್ದಾಗ ಅವ್ರು ಅಂತಿದ್ರು, ಇಲ್ಲ ಅದು 12 ವರ್ಷ ಆಗತ್ತೆ. ಅದು ಗುರುಗಳ ಹತ್ರ ಅವ್ರು ಹೋಗಿ ಮೊದಲು ಅದನ್ನ ಬಾಹ್ಯಾಟ್ ಮಾಡಿಸ್ತಿದ್ರು. ಅದ್ರದ್ದು ಬಾಹ್ಯಾಟ್ ಆಗ್ಬೇಕು ಮೊದಲು. ಬಾಹ್ಯಾಟ್ ಆದ್ಮೇಲೆ ಅದ್ರ ಮನನಕ್ ತೊಡಗ್ಬೇಕು. ಮನನಕ್ ತೊಡಗದ್ಮೇಲೆ ನಿಧಿಧ್ಯಾಸನ. ಒಂದೇ ವರ್ಷಕ್ಕೆ ಹೋಗಿ ಅವ್ರ ಗುರುಗಳ ಹತ್ರ ಯಾರೂ ಬರ್ತಿರ್ಲಿಲ್ಲ. 12 ವರ್ಷ ಬದುಕು ಪೂರ್ತಿ ಅದೇ. ಹೊರಗಿನ ಈಗ ನಮಗೇನು ಎಲ್ಲಾ ಇಂದ್ರಿಯಗಳನ್ನು ಹೊರಗಡೆ ಬಳಸ್ತೀವಿ, ಆ ರೀತಿ ಬಳಸ್ತಿರ್ಲಿಲ್ಲ ಮೊದ್ಲು ಗುರುವಿನ ಹತ್ರ ಅವರೆಲ್ಲ. ಈಗ್ಲೂ ಗುರುಗಳ ಹತ್ರ ಇರೋರೆಲ್ಲ ನಮ್ಮ ಅಪ್ಪೋರ ಹತ್ರ ಇದ್ರಲ್ಲ, ಅವ್ರೆಲ್ಲಾರ್ದು ಏನು ಇಬ್ರೇ ಅಪ್ಪೋರ್ ಜಾಸ್ತಿ ಯಾರನ್ನೂ ಇರಕ್ ಬಿಡ್ತಿರ್ಲಿಲ್ಲ. ಇಬ್ರು ಇರ್ತಿದ್ರು, 2 ಇಲ್ಲ 3 ಜನ ಇದ್ರು ಅವ್ರು ಬರೀ ಹಗಲಿರುಳು ಏನು ಬರೀ ಅವ್ರನ್ನ ಚಿಂತನೆಗೆ ತೊಡಗಿಸ್ತಿದ್ರು. ಬರೀ ಗ್ರಂಥಗಳ ಅಧ್ಯಯನ ಅದಿರ್ಲಿಲ್ಲ. ಗುರುಗಳ ಸೇವೆ, ಗುರುಗಳಿಲ್ದೇದಾಗ ಅವ್ರ ಕೊಠಡಿ ಏನ್ ಸೇವೆ ಮಾಡ್ಬೇಕು ಅದನ್ನ ಮಾಡ್ಬೇಕು. ಪುನಃ ಮುಗಿದ ತಕ್ಷಣ ಅಧ್ಯಯನ ಚಿಂತನ. ಈ ರೀತಿ ಹಗಲಿರುಳು ಮಾಡ್ತಿದ್ರೇನೆ ಆತ್ಮಜ್ಞಾನ ಆಗೋದ್ ಕಷ್ಟ ಇದೆ. ಇನ್ನ ವಿಷಯಾಭಿರತಿಯಾಗಿರೋಂಥವ್ರಿಗೆ ಬರೀ ನಾವ್ ಮಾತಾಡ್ತಾನೆ ಬರೀ ಅದನ್ನ ಕಾಲ ಕಳೆದ್ರೆ ಸುಮ್ನೆ ಜೀವನ ವ್ಯರ್ಥ ಆಗತ್ತೆ. ಅಪರೂಪಕ್ ಬಂದಿರುವಂತಹ ಬದುಕನ್ನ ಯಾವ್ದೇದಕ್ಕೋ ಹಾಳು ಮಾಡ್ಕೊಳ್ತಾ ಇದೀವಿ. ಅದನ್ನ ಮೋಹ ಮಮಕಾರ, ಹೆಂಡತಿ ಮಕ್ಕಳ ಚಿಂತೆ, ಇದನ್ನೇ ನಾವು ದಿನ ಪೂರ್ತಿ ಮಾಡೋದು. ಎಷ್ಟೇ ಇಲ್ಲಿ ಕೇಳಿದ್ರುನು ಅವುಗಳಿಗೆ ಏನು ಅಭ್ಯಾಸ ಬೇಕಾಗಿಲ್ಲ. ಅವು ಪ್ರವೃತ್ತಿನೇ ಆ ರೀತಿ ಇದೆ. ಇಂದ್ರಿಯಗಳದಾಗ್ಲಿ ಮನಸ್ಸುಗಳದಾಗ್ಲಿ ಅದಕ್ಕೇನ್ ಟ್ರೈನಿಂಗ್ ಬೇಕಾಗಿಲ್ಲ. ಇದಕ್ ಸ್ವಲ್ಪ ಅಭ್ಯಾಸ ಬೇಕಾಗತ್ತೆ. ಯಾಕೆಂದ್ರೆ ಇದು ನನಗ್ ಗೊತ್ತಿಲ್ದೇ ಇರೋ ವಿಷಯ, ಹೊಸ ವಿಷಯ ಇದು. ನನಗೆ ಹಿಮ್ಮುಖವಾಗಿ ಹೋಗಕ್ಕೆ ಗೊತ್ತಿಲ್ಲ ಮನಸ್ಸಿಗೆ. ಯಾವಾಗ್ಲೂ ಹೊರಮುಖ ಹೋಗಿ ಗೊತ್ತಿದೆ ಅದಕ್ಕೆ ಹೊರ್ತು ಹಿಮ್ಮುಖ ಹೋಗಿ ಅದಕ್ ಗೊತ್ತಿಲ್ಲ. ಅದಕ್ಕೆ ನಿಧಾನವಾಗಿ ಅದಕ್ಕೆ ತಿಳುವಳಿಕೆ ಹೇಳ್ತಾ ಹೋಗೋದು. ಅದು ಸುಮ್ನೆ ಇಲ್ಲ ಭ್ರಮೆಯಿಂದ ಬರೀ ಅದನ್ನ ಗಿಳದೆಲ್ಲ ಮಾಡ್ತಿರ್ತೀಯ. ಆ ರೀತಿ ಆಗೋದ್ರಿಂದ ಒಂದು ಸಣ್ಣ ದುಃಖನೂ ಹೋಗೋದಿಲ್ಲ. ನಿನಗೆ ಬರೀ ಆ ತಿಳುವಳಿಕೆ ಇದ್ರೆ ಏನೂ ಅದ್ರಿಂದ ಹೋಗೋದಿಲ್ಲ. ಅದ್ರದ್ದು ಅನುಭವ ನಿನಗೆ ಆಗ್ಲೇಬೇಕು. ದೇಹ ನಾನಲ್ಲ ಅಂದ್ರೆ ಆಗ್ಲೇಬೇಕು. ಅದ್ರಲ್ಲಿ ಏನೂ ಕಾಂಪ್ರಮೈಸ್ ಇಲ್ಲ. ಜಗತ್ತಲ್ಲಿ ಯಾವ್ದು ಕಾಂಪ್ರಮೈಸ್ ಇದೆ? ಜಗತ್ತಲ್ಲಿ ನಡೆಯುವ ಯಾವ್ದಾದ್ರು ಸೂರ್ಯ ಏನಾದ್ರು ಕಾಂಪ್ರಮೈಸ್ ಮಾಡ್ಕೋತಾನ? ಅವ್ನು ಹುಟ್ಟೋದ್ರಲ್ಲಿ ಏನಾದ್ರು ಇವತ್ ಬೇಡ ನಾಳೆ ಲೇಟ್ ಆ ತರ ಏನಾರು ಇದೆಯಾ? ಚಂದ್ರನ ಆಗ್ಲಿ, ಮಳೆ ಗಾಳಿ ಬೆಳಕುಗಳು, ಪ್ರಕೃತಿಯಲ್ಲಿ ಏನೇನ್ ಕಾರ್ಯಗಳು ನಡೀತಿದೆ, ಒಂದಾದ್ರೂ ವ್ಯತ್ಯಾಸ ಆಗ್ತಿದ್ಯಾ? ಎಷ್ಟು ಕ್ರಮಬದ್ಧವಾಗಿ ನಡೀತಿದೆಯಲ್ಲ, ಹಾಗೆ ಇಲ್ಲೂನು ಇರೋದು. ಆತ್ಮಜ್ಞಾನಕ್ಕೂ ಒಂದು ಕ್ರಮಬದ್ಧತೆ ಇದೆ. ಅವ್ರು ಅದನ್ನ ಹೇಳ್ತಿದ್ದಾರೆ, ನಿಧಾನವಾಗಿ ನಿತ್ಯ ವಸ್ತು ವಿವೇಕ ಇದೆಯಾ ನಿನಗೆ? ಮೊದಲು ನನಗೆ ಅದು ಇದೆಯಾ ನಾನೇ ಪರೀಕ್ಷೆ ಮಾಡ್ಕೊಳ್ಳೋದು. ನನಗೆ ನಿತ್ಯ ವಸ್ತುವಿನ ಬಗ್ಗೆ ತಿಳುವಳಿಕೆ ಇದೆ. ಆ ಬ್ರಹ್ಮ ವಸ್ತು ಇದೆ ಒಂದು, ಅದು ಆತ್ಮ ವಸ್ತು ಹೌದು, ಮೊದಲು ತಿಳುವಳಿಕೆ ಇರ್ಬೇಕು. ನಂತರ ಅದು ಮನನಕ್ ತೊಡಗ್ಬೇಕಲ್ಲ. ಆ ನಿತ್ಯ ವಸ್ತು ನಾನೇ ಇದೀನಿ ಅಂದ್ರೆ ಯಾಕೆ ನಾನು ಅನುಭವಿಸ್ತಿಲ್ಲ? ಯಾಕೆ ನಾನು ದೇಹಾದಿಗಳಲ್ಲೇ ವಿಪರೀತ ತನ್ಮಯವಾಗಿದ್ದೀನಿ? ನಾನು ದೇಹ ಮನಸ್ಸು ಇಂದ್ರಿಯಗಳು ನನ್ನ ಬದುಕು ಪೂರ್ತಿ ಅದ್ರಲ್ಲೇ ಇರೋದು. ನಾನು ಏನ್ ಜೀವ ನಾನು ಅಂತ ಇದೀನಿ. ಹೆಣ್ಣು ಗಂಡು ಇನ್ನು ಬಾಕಿದೆಲ್ಲ ಮುಂದೊಂದದು. ನಾನು ಇಂಥವ್ರ ಹೆಂಡ್ತಿ, ಇಂಥವ್ರ ಗಂಡ, ಇಂಥ ಮನೆ, ದುಡ್ಡು, ಅಧಿಕಾರ ಅದೆಲ್ಲ ಇನ್ ಮುಂದೊಂದು. ಮೊದಲು ದೇಹ ನಾನು ಅಂತ ಇದೆಯಲ್ಲ, ಇದು ಆ ಅನುಭವ ನನಗೆ ಇದೆಯೋ ಇಲ್ವೋ ನಾನೇ ಪರೀಕ್ಷೆ ಮಾಡ್ಕೋಬೇಕು ಅದನ್ನ ಅವ್ರು ಹೇಳ್ತಾರೆ. ಹಿತವಿದು ಅಹಿತ ಅಂತ ನಿನಗೆ ಗೊತ್ತಿದೆ ಅಂತಿದ್ಯಾ?
ಇದು ಅನಿತ್ಯ ಅಂತ ನಿನಗ್ ಗೊತ್ತಾಗಿದ್ಯಾ? ಹಂಗಾದ್ರೆ ದೇಹ ನನಗ್ ಅನಿತ್ಯ ಅಂತ ಗೊತ್ತಾಗಿದ್ಯಾ? ನನಗ್ ಅನಿತ್ಯ ಅಂತ ಗೊತ್ತಾಗಿದ್ರೆ ಅದರ ರಕ್ಷಣೆಗೆ ಪೋಷಣೆಗೆ ಯಾಕೋ ಹಗಲಿರುಳು ಯೋಚನೆ ಮಾಡ್ತೀನಿ? ಅನಿತ್ಯ ವಸ್ತುಗಳೆಲ್ಲವೂ ಬದಲಾವಣೆ ಹೊಂದುತ್ತೆ, ನಾಶ ಹೊಂದುತ್ತೆ. ನನ್ನ ಜೊತೆಲಿ ಇರೋರು ಇವರೆಲ್ಲ ಒಂದು ದಿನ ಹೋಗ್ತಾರೆ ಅಂತ ನನಗೆ ಅನಿತ್ಯತ್ವ ನನಗೆ ಬಂದಿದೆ ಅಂದ್ರೆ ಅದನ್ನೇ ಹಗಲಿರುಳು ಯಾಕೆ ಮಾಡ್ತೀನಿ ನಾನು? ನನಗ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟ ಗೊತ್ತಿಲ್ಲ. ಅದಕ್ಕೆ ವಿಷಯಾಭಿರತಿ. ನಾನೇ ಪರೀಕ್ಷೆ ಮಾಡ್ಕೋಬೇಕು ಅದನ್ನ. ನಮಗ್ ನಾವೇ ಯಾವಾಗ್ಲೂನು ಮತ್ತೆ ಗುರುವಿನಲ್ಲಿ ಹೇಳ್ಬೇಕು ಅದನ್ನ. ಗುರುಗಳೇ ಅದಕ್ಕೆಲ್ಲವೂ ಬರ್ಲಿಲ್ಲ, ನನಗೆ ಆಗ್ಲಿಲ್ಲ, ವಿಷಯಾಭಿರತಿ ಬಹಳ ಇದೆ, ಗುರುವಿನಲ್ಲೇ ಬೇಡ್ಕೋಬೇಕು. ಅವರೇ ಅದನ್ನೆಲ್ಲಾ ಪರಿಹಾರ. ಯಾಕೆಂದ್ರೆ ಅವರೇ ಅದಕ್ಕೆ ಸರ್ವಸ್ವವು. ಶಿಷ್ಯನಿಗೆ ಅವ್ರ ಎಲ್ಲಾ ಸರ್ವಸ್ವ ಅಂದ್ರೆ ಗುರುನೇ. ಅಲ್ಲಿ ಇನ್ಯಾರೂ ಇಲ್ಲ. ದೇವರು ಅವರೆಲ್ಲ ಇನ್ನ ಕೆಳಗೆ. ಇಲ್ಲಿ ಏನಿದ್ರು ಬರೀ ಗುರು. ಗುರುವಿನಲ್ಲೇ ಬೇಡ್ಕೋಬೇಕು, ಗುರುವಿನಲ್ಲೇ ಮಾಡ್ಬೇಕು. ನನಗೆ ವಿಷಯಾಭಿರತಿ ಇದೆ, ವಿಪರೀತ ಇದೆ ನನಗೆ, ಅದು ನನಗೆ ನಿತ್ಯ ವಸ್ತು ವಿವೇಕ ಬರ್ತಿಲ್ಲ ನನಗೆ, ಅವರನ್ನೇ ಕೇಳ್ಕೊ, ಅವರೇ ಮಾಡ್ತಾರ ಅದನ್ನ. ಶ್ರವಣದಲ್ಲಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ತಾನೇ ಆ ಎಲ್ಲಾ ವಿಷಯಾಭಿರತಿಗಳು ಹೋಗುತ್ತೆ. ಆದರೆ ನನಗೆ ಮೊದಲು ಬ್ರಹ್ಮಜ್ಞಾನ ಪಡಿಬೇಕು ಅನ್ನೋದಿರ್ಬೇಕು. ಆ ಒಂದು ಪ್ರಬಲ ಇಚ್ಛೆ ಬಾಕಿ ಎಲ್ಲಾ ದೋಷವನ್ನು ಹೋಗ್ಸುತ್ತೆ. ನಿನಗೆ ಯಾವ್ದಾದ್ರು ಒಂದು ತೀವ್ರವಾದ ಒಂದು ಇಚ್ಛೆ ಬಂದಿದೆ, ದುಡ್ಡಂದಾಗ್ಲಿ, ಕಾಮಿನಿ, ಕಾಂಚನ, ಕೀರ್ತಿ, ಮೂರಲ್ಲಿ ಯಾವ್ದಾದ್ರು ಒಂದು ನಿನಗೆ ಪ್ರಬಲವಾಗಿ ಬಂದಿದೆ, ಅದರ ಪಡೆಯೋದಕ್ಕೋಸ್ಕರ ಎಂತದಾರುನು ಬಾಕಿದ ಯಾವ್ದಾದ್ರು ತೊಂದ್ರೆ ಅನ್ಸತ್ತ? ಹಣ ಗಳಿಸೋನು, ನಾನು ಇವತ್ ಬೆಳಗ್ಗೆ ನನಗೆ ಯಾರೋ ದುಡ್ಡು ಕೊಡ್ತಾರೆ, ಇಲ್ಲ ನನ್ಗೆ ಯಾವ್ದಾರು ಒಂದ್ ದುಡ್ಡು ಬರುತ್ತೆ, ಅವನಿಗೆ ಮಳೆ ಬರ್ತಿರ್ಲಿ, ಬಿಸಿಲಿರ್ಲಿ, ಗಾಡಿ ಇಲ್ದೇ ಇರ್ಲಿ, ಏನೇ ಇಲ್ದೇ ಇರ್ಲಿ, ಅವನು ಅದನ್ನ ಪಡಿತಾನಲ್ವಾ? ಯಾಕಂದ್ರೆ ಪ್ರಬಲವಾದ ಇಚ್ಛೆ ಅದ್ರ ಮೇಲೆ. ಹಾಗೆ ಬ್ರಹ್ಮಜ್ಞಾನವನ್ನ ಪಡೀಲೇಬೇಕು, ಬಂದಿರೋದೇ ಅದಕ್ಕೆ ಅನ್ನುವ ಆ ಇಚ್ಛೆ ಇದ್ರೆ ಈ ಎಲ್ಲಾ ದೋಷಗಳು ಹೋಗುತ್ತೆ, ತಾನೇ ಹೋಗುತ್ತೆ. ನಾವು ನಮ್ ಕೈಲಿ ಮಾಡ್ಕೊಳ್ಳೋದಕ್ ಆಗೋದಿಲ್ಲ. ಪ್ರತಿಯೊಂದು ಪ್ರಬಲವಾಗಿರುತ್ತೆ. ಯಾವ ಇಂದ್ರಿಯಗಳು ಅಷ್ಟು ಸುಲಭ ಅಲ್ಲ. ಒಂದೊಂದು ಇಂದ್ರಿಯಗಳಿಗೆ ಒಂದೊಂದನ್ನ ಅದು ಉದಾಹರಣೆಗಳು ಕೊಡ್ತಾರೆ. ಮೀನು ರುಚಿಗೆ ಇದನ್ನೆಲ್ಲ ಒಂದೊಂದು ಉದಾಹರಣೆ ಕೇಳಿದೀವಲ್ಲ, ಸ್ಪರ್ಶಕ್ಕೆ ಆ ರೀತಿ ಒಂದೊಂದಕ್ಕೆ ಒಂದೊಂದು ಬಲಿ ಬಿದ್ದಿದೆ. ಇನ್ನು 5 ಇದೆ ನನಗೆ. 5 ಬಹಳ ಪ್ರಬಲವಾಗಿದೆ ಇಂದ್ರಿಯಗಳು. ಅವುಗಳನ್ನ ನಾನು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಆ ಗುರುವಿಗೆ ಮೊರೆ ಹೋಗ್ಬೇಕು. ಪರಮಾತ್ಮನೆಂಬುದ ನರಿಯಬೇಕು, ನರಿಯಬೇಕಾದರೆ ಗುರು ಬೇಕು. ಗುರುಗಳು ಸಿಕ್ಕಿದ್ದಾರೆ, ಹಾಗೇಗಿರ್ಬೇಕು? ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಮರೆಸಾದಿಟ್ಟಿರಬೇಕು, ಅವ್ರಿಗೆ ಅರ್ಪಿತ ಆಗ್ಬಿಡ್ಬೇಕು. ಆಗ ಆತ್ಮಜ್ಞಾನ ತಾನೇ ಸುಲಭವಾಗಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ, ಹೇಗೆ ಮಗು ತಾನೇ ಬೆಳೆಯುತ್ತಲ್ಲ ತಾಯಿಯ ಆಶ್ರಯದಲ್ಲಿ, ಅಲ್ಲಿ ಯಾವ್ದಾರು ಅದು ತಾನು ಕಲಿಬೇಕು ಅಂತಿದ್ಯಾ, ತಾಯಿಗೆ ಕಲಿಸ್ಬೇಕು ಅಂತಿದ್ಯಾ, ಆದ್ರೆ ತಾಯಿ ಎಷ್ಟು ಮಮತೆಯಿಂದ ಕನಿಕರದಿಂದ ಅದನ್ನೆಲ್ಲಾ ದೊಡ್ಡದನ್ನಾಗಿ ಮಾಡುತ್ತಲ್ಲ, ಹಾಗೆ ಗುರುಗಳು ಮಾಡ್ತಾರೆ. ಆದರೆ ನಾನು ಬ್ರಹ್ಮಜ್ಞಾನ ಪಡಿಬೇಕನ್ನೋದನ್ನ ಮಾತ್ರ ಮರಿಬಾರ್ದು. ಗುರುಗಳಿಗೂ ಇವ್ರನ್ನ ಬ್ರಹ್ಮಜ್ಞಾನ ಮಾಡ್ಲೇಬೇಕು ಅನ್ನೋ ಅವ್ರಿಗೂ ಇರುತ್ತೆ, ಅಪಾರ ಕರುಣೆ ಇರುತ್ತೆ ಅವರಿಗೆ. ಆದ್ರೆ ನಾನೇ ತಪ್ಪಿಸ್ಕೊಂಡ್ಬಿಡ್ತೀನಿ. ವಿಪರೀತ ಇವೆಲ್ಲಾ ವಿಷಯಾಭಿಲಾಷೆಗಳಾಗ್ಲಿ ಬೇರೆ ಇವುಗಳೆಲ್ಲಾ ಬಂದು ನನ್ನನ್ನ ಹಾದಿ ತಪ್ಸತ್ತೆ. ಹಾಗಾಗಿ ಅವ್ರನ್ನ ಬೇಡ್ಕೋಬೇಕು, ಯಾವಾಗ್ಲೂ ಅವ್ರನ್ನ ಸ್ಮರಣೆಯಲ್ಲೇ ಇರ್ಬೇಕು. ನನಗೆ ಎಲ್ಲೂ ದಾರಿ ತಪ್ಪದೆ ಇರೋ ಹಾಗೆ, ನಾನೇನ್ ಜೀವ ನಾನಿದ್ದೀನಿ, ನಾನ್ ಬ್ರಹ್ಮ, ನಾನು ಇರೋದೇ ನಾನು ಆ ಬ್ರಹ್ಮ ವಸ್ತು ನಾನು ಅನ್ನುವ ಅನುಭವ ಬರೋವರೆಗೂನು ಅವ್ರ ಕರುಣೆಯನ್ನ ಬೇಡ್ತಾನೆ ಇರ್ಬೇಕು. ಅದನ್ನ ಅವ್ರ ಹಿತವಿದು ಅಹಿತವೆಂಬ ತಿಳಿವಂತೆ, ವಿಷಯಾಭಿರತಿಯಂತೆ, ಕ್ಷಮೆಯಂತೆ. ನನಗೆ ಕ್ಷಮೆ ಇದೆ ಅಂತೀಯ, ಆದರೆ ಮನಮರುಕವಂತೆ, ವಿಪರೀತವಾಗಿ ವ್ಯಾಮೋಹಾದಿಗಳಲ್ಲೇ ಮನಸ್ಸು ಅದ್ರಲ್ಲೇ ಯಾವಾಗ್ಲೂ ತೊಡಗಿದೆ. ನುತ ಸುಕೃತವಂತೆ, ನನಗ್ ಬಹಳ ಪುಣ್ಯ ಬಂದಿದೆ, ಯಾಕೆಂದ್ರೆ ಶ್ರವಣ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ ಅಂತ ಗುರುಗಳು ಸಿಕ್ಕಿದ್ದಾರೆ, ಮಹಾತ್ಮರು ಸಿಕ್ಕಿದ್ದಾರೆ, ಇವೆಲ್ಲವೂ ಸಿಕ್ಕಿರೋದು ಪುಣ್ಯ ಅಂತ್ಯ. ಆದ್ರೆ ಬ್ರಹ್ಮಜ್ಞಾನ ಪಡಿಬೇಕು ಅಂತಾನೆ ಇಲ್ಲ. ಬರೀ ಆ ಪುಣ್ಯ, ನಾನು ಪುಣ್ಯ ಹೌದು ಪುಣ್ಯ, ಅದನ್ನೇ ಎಷ್ಟು ವರ್ಷ ಅಂತ ಹೇಳೋದು. ಬಂದಾಯ್ತು, ಪುಣ್ಯ ಮುಗೀತದು. ಅದ್ರದ್ದು ಬಂದಿದ್ದು ಲಕ್ಷಾರ್ಥ ಬೇಕಲ್ಲ. ಆ ಪುಣ್ಯ ಯಾಕೆ ಬಳಸ್ಕೋಬೇಕು ಅದನ್ನ? ಆ ಪುಣ್ಯ ಬಂದಿರೋದೇನಾರು ಬದುಕನ್ನ ಸುಂದರವಾಗಿ ಮಾಡ್ಕೊಳ್ಳೋದಿಕ್ಕ? ನನಗೆ ಗುರುಗಳು ಎಲ್ಲರೂ ಸಿಕ್ಕಿರೋದು ನನ್ನ ಬದುಕನ್ನ, ನನ್ನ ಹೆಂಡತಿ ಮಕ್ಕಳು ಅವನ್ನೆಲ್ಲಾ ಸರಿ ಮಾಡೋದಿಕ್ಕ? ಅದೆಲ್ಲ ತೊಂದ್ರೆ ಇದ್ದಾಗ ಆತ್ಮಜ್ಞಾನ ಪಡೆಯೋದಿಕ್ಕಾಗಲ್ಲ. ಆದ್ರೆ ಆ ಗುರುವಿನ ಕರುಣೆ ಇದ್ರೆ ಅದನ್ನೂ ಸರಿ ಮಾಡ್ತಾರೆ, ಆತ್ಮಜ್ಞಾನನೂ ಮಾಡ್ತಾರೆ. ಆದ್ರೆ ನಾನು ಮಾತ್ರ ಏನ್ ಮಾಡಿದ್ರು ಆತ್ಮಜ್ಞಾನವನ್ನ ಬಿಟ್ಟು ಬೇರೆ ಚಿಂತನ ಮಾಡ್ಬಾರ್ದು. ಆತ್ಮಜ್ಞಾನವನ್ನೇ ಪಡಿಬೇಕು ಅನ್ನೋ ಗುರುಗಳು ಎರಡನ್ನೂ ಸರಿ ಮಾಡ್ತಾರೆ. ನೀನ್ ಇರುವ ಪರಿಸರದಲ್ಲೇ ನೀನ್ ಹೇಗೆ ಇರು, ಎಲ್ಲೇ ಇರು, ಅವ್ರ ಅದನ್ನ ಸರಿ ಮಾಡ್ತಾರೆ. ಅವ್ರಿಗೆಲ್ಲಾ ಸಾಮರ್ಥ್ಯ, ದೇವರಿಗೆ ಏನ್ ಸಾಮರ್ಥ್ಯ ಇಲ್ಲ? ದೇವರಿಗೆ ಎಲ್ಲಾ ಸಾಮರ್ಥ್ಯ. ನಿನಗ್ ಮಾತ್ರ ಆತ್ಮಜ್ಞಾನ ಪಡಿಬೇಕನ್ನುವ ಇಚ್ಛೆ ಮಾತ್ರ ಇರ್ಲೇಬೇಕು. ನುತ ಸುಕೃತವಂತೆ, ಅದ್ರಿಗಿಂತ ಪುಣ್ಯ ಇನ್ನೇನು?
ಒಳ್ಳೆಯ ದೇಹ, ಬದುಕು, ಶ್ರವಣ ಸಿಕ್ಕಿದೆ, ಗುರುಗಳು ಸಿಕ್ಕಿದ್ದಾರೆ. ಈಗ್ಲೇ ಪಾರಾಗ್ಲಿಲ್ಲ ಅಂದ್ರೆ ಇನ್ ಯಾವಾಗ ಪಾರಾಗ್ತೀಯ ನೀನು? ಈಗ್ಲೇ ಈಗ ಕೇಳ್ಬೇಕಾದ್ರೇನೆ ನಾನಲ್ಲ ಅನ್ನೋದ್ ಅನಿಸ್ಬೇಕು. ದೇಹದ ಅನುಭವ ಇಲ್ದೇ ಇರೋ ಹಾಗಾಗ್ಬೇಕು. ಅದು ಸಾಮಾನ್ಯದ ಅನುಭವ ಅಲ್ಲ. ಅದ್ ಹೇಳಿ ಹೇಳಿ ಕೇಳಿ ಕೇಳಿ ಸಾಮಾನ್ಯ ಆಗ್ಬಿಟ್ಟಿದೆ. ಆ ಶಬ್ದಗಳನ್ನ ಬಳಸಿ ಬಳಸಿ ಅದ್ರ ಮಹತ್ವನೇ ಕಳ್ಕೊಬಿಟ್ಟಿದೆ. ಅದನ್ನ ಅಷ್ಟು ಸುಲಭವಾಗಿ ಬಳಸಿದೀವಿ. ದೇಹ ನಾನಲ್ಲ ಅನ್ನುವ ಅನುಭವ ಬಂದ್ರೆ ಎಷ್ಟು ಆರಾಮಾಗ್ಬಿಡ್ತೀವಿ ನಾವು. ಬರೀ ನಿದ್ರೆಯಲ್ಲಿ ಅದ್ರದ್ದು ಅನುಭವ ಇಲ್ದೇ ಇದ್ದಕ್ಕೆ ಬೆಳಗ್ಗೆ ಎದ್ದಾಗ ಏನ್ ಆರಾಮಾಗಿರ್ತೀವಿ ನಾವು. ಇನ್ನ ಆ ಅನುಭವದಲ್ಲೇ ನಾವು ಉಳಿದ್ರೆ, ನಾವಿರೋದೇ ಆ ಅನುಭವ. ಆ ಅನುಭವವನ್ನ ನಾವು ಅನುಭವಿಸಿದ್ರೆ ಇನ್ನೆಷ್ಟು ಆರಾಮಾಗ್ಬೋದು ನಾವು. ನುತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ. ಸದುಗತಿ ಅಂದ್ರೆ ಬ್ರಹ್ಮಜ್ಞಾನ ಪಡೆಯೋದು. ಅದು ಮಾತ್ರ ಅದ್ರ ಕಡೆ ಜಾಸ್ತಿ ಲಕ್ಷ್ಯ ಇಲ್ಲ. ಆದ್ರೆ ನಾನು ಹೇಳ್ತಾ ಇರ್ತೀನಿ, ಓ ಪುಣ್ಯ, ನನಗೆ ಬಹಳ ಪುಣ್ಯ ಅಂತೀಯ. ಆದರೆ ಬ್ರಹ್ಮಜ್ಞಾನ ಪಡಿಬೇಕನ್ನುವ ಕಡೆ ನನ್ನ ಬದುಕನ ಅದಕ್ಕೆ ಇಟ್ಟೇ ಇಲ್ಲ ನಾನು. ಅದಕ್ಕಾಗಿ ಬಹಳ ಹಪಹಪಿ ಮಾಡ್ತೀನ ನಾನು. ನನ್ನ ದಿನದ 24 ಗಂಟೆಯಲ್ಲಿ ಬ್ರಹ್ಮಜ್ಞಾನಕ್ಕೆ ನನ್ನ ಮನಸ್ಸು ಎಷ್ಟು ಹಪಹಪಿ ಮಾಡುತ್ತೆ. ಎಲ್ಲಾ ಮಹಾತ್ಮರ ಅವ್ರು ಏನ್ ಅಪ್ಪವ್ರದ ಮಲ್ಲಿಕಾರ್ಜುನ ಅಪ್ಪವರಾಗ್ಲಿ, ಅವರ ಶಿವಾನಂದ ಗುರುಗಳಾಗ್ಲಿ, ಏನು ಶ್ರವಣಕ್ಕೆ ಜ್ಞಾನಕ್ಕೆ ಎಷ್ಟು ಹಪಹಪಿ ಅವರು. ಆ ಮನನವನ್ನ ಮಲ್ಲಿಕಾರ್ಜುನ ಅಪ್ಪವರು, ಆ ಶಿವಾನಂದ ಗುರುಗಳು ಒಂದೇ ಒಂದು ಸೆಕೆಂಡ್ ಪ್ರವಚನಕ್ಕೆ ಲೇಟ್ ಆದ್ರೆ ಅವ್ರನ್ನ ಎಷ್ಟೋ ಗಂಟೆ ಟೈಮ್ ಒಂದೇ ಕಾಲಲ್ಲಿ ನಿಂತಿರ್ಬೇಕಾಗಿತ್ತು. 1 ಗಂಟೆ ಟೈಮು ಒಂದೇ ಕಾಲಲ್ಲಿ ನಿಲ್ಲಿಸ್ತಿದ್ರು ಪ್ರವಚನಕ್ಕೆ 1 ನಿಮಿಷ ಲೇಟ್ ಆದ್ರೆ. ಯಾಕೆಂದ್ರೆ ಅಷ್ಟು ಮಹತ್ವ ಅದು ದೇವನನ್ನ ಅನುಭವಿಸೋದು. ಅದಕ್ಕೆ ನಾನು ಅಷ್ಟು ಪ್ರಾಮುಖ್ಯತೆ ಕೊಡ್ಲಿಲ್ಲ, ಅದನ್ನ ಮಾಡ್ಲಿಲ್ಲ. ಏನೂ ಆಗೋದಿಲ್ಲ, ಎಲ್ಲರಂಗ್ ನಾನು ಹೋಗ್ತೀನಿ ಅಷ್ಟೇನೆ, ಇನ್ನೇನೂ ಆಗೋದಿಲ್ಲ. ಮುಂದೆ ಜನ್ಮಗಳಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ, ಆಗ್ಯಾರೋ ಗುರುಗಳು ಈಗ ಸಿಕ್ದಾಗ್ಲೇ ಮಾಡ್ಕೊಂಡಿಲ್ಲ, ಮುಂದೆ ಇನ್ಯಾವಾಗ್ಲೋ ಮಾಡ್ಕೊಳ್ತೀನಿ ಅನ್ನೋದದ ಆಗ ಮಾತಾದು. ಅದನ್ನ ಅವ್ರಂತಾರೆ ಪುಣ್ಯ, ಇದು ಸುಕೃತ, ಒಳ್ಳೆ ಸುಕೃತ ಪುಣ್ಯ ಅಂತೀಯ. ಆದ್ರೆ ಬ್ರಹ್ಮಜ್ಞಾನ ಚಿಂತನೆನೇ ಮಾಡ್ತಿಲ್ಲ ನೀನು. ಸುಮ್ನೆ ಯಾವ್ದಾವ್ದಕ್ಕೋ ಕಾಡು ಹರಟೆಗಳಲ್ಲಿ ಅದ್ರಲ್ಲಿ ಇದ್ರಲ್ಲಿ ಮಾತಾಡ್ಕೊಂಡು ಬರೀ ಮೇಲ್ಗಡೆ ತಿಳುವಳಿಕೆಯಿಂದಾನೇ ಮಾತಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಶ್ರುತಿಯೊಳು ಒಲವಂತೆ, ನನಗೆ ಏನು ಶ್ರುತಿಗಳೆಲ್ಲ ಹೇಳುತ್ತಲ್ಲ, ಉಪನಿಷತ್ ವಾಕ್ಯಗಳು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಮಹಾವಾಕ್ಯ, ಅವೆಲ್ಲಾ ವಾಕ್ಯಗಳ ಬಗ್ಗೆ ಬಹಳ ಪ್ರೀತಿ ನನಗೆ. ಗುರು ಮತ ರಹಿತವಂತೆ, ಆದ್ರೆ ಗುರುಗಳು ಹೇಳೋದ್ರ ಕಡೆ ಅಷ್ಟು ಲಕ್ಷ್ಯ ಇಲ್ಲ. ಶ್ರುತಿಗಳು ಇವುಗಳದೆಲ್ಲ ನನ್ ತುಂಬಾ ಪೂಜ್ಯ ಭಾವನೆ ನನಗೆ ಅದೆಲ್ಲವೂ. ಆದ್ರೆ ಗುರುಗಳು ಹೇಳೋ ಮಾತಿನ ಬಗ್ಗೆ ಮಾತ್ರ ನನಗೆ ಅದು ಅಷ್ಟು ಏನು ಲಕ್ಷ್ಯ ಕೊಡಲ್ಲ ನಾನು. ಅಂದ್ರೆ ಹೇಗೆ, ಆ ಗುರುಗಳೇ ಶ್ರುತಿ, ಗುರುಗಳೇ ಪ್ರಮಾಣ, ಗುರುಗಳೇ ವಚನ, ಗುರುಗಳೇ ಸರ್ವವು, ಅವರೇ ಬ್ರಹ್ಮ ವಸ್ತು. ಅವರಿಗಿಂತ ಇನ್ಯಾವ ಶಾಸ್ತ್ರ, ಇನ್ಯಾವ ಗ್ರಂಥ, ಅವರೇ ಪ್ರತಿಯೊಂದು. ಗುರು ವಚನವೇ ಶ್ರುತಿ, ಗುರು ವಚನವೇ ಎಲ್ಲವೂ ಅವರೇನೆ. ಅವ್ರ ಮಾತಿನಲ್ಲಿ ಅವ್ರ ಬಗ್ಗೆ ಅತಿಯಾದ ಶ್ರದ್ಧೆ ಇರ್ಬೇಕು. ಅತಿಯಾಗಿ ಅವರಲ್ಲಿ ಅರ್ಪಿಸ್ಕೊಂಡ್ರೆ ಮಾತ್ರ ಬ್ರಹ್ಮಜ್ಞಾನ ಆಗೋದು. ನಾವ್ ಯಾವ್ದಕ್ಕೆ ನನ್ನ ದೇಹ ಮನಸ್ಸು ಇಂದ್ರಿಯಗಳನ್ನ ಅರ್ಪಿಸ್ಕೊಳ್ತೀನೋ ಮನಸ್ಸು ಆ ರೀತಿ ತಯಾರಾಗತ್ತೆ. ಜ್ಞಾನಕ್ಕೆ ಗುರುಗಳಿಗೆ ಚಿಂತನೆಗೆ ಅರ್ಪಿಸ್ಕೊಂಡ್ರೆ ಮನಸ್ಸು ಅದೇ ರೀತಿ ಆಗತ್ತೆ. ಗುರುಮತ ರಹಿತ. ಆದ್ರಿಂದ ಗುರುಗಳಿಗೆ ಇದಕ್ಕೆ ಬ್ರಹ್ಮಜ್ಞಾನಕ್ಕೆ ನನ್ನ ಬದುಕನ್ನ ಅರ್ಪಿಸ್ಕೋಬೇಕು. ಅಪರೂಪವಾಗಿ ಬಂದಿರುವಂತ ಈ ಬದುಕನ್ನ ಬ್ರಹ್ಮ ಚಿಂತನೆಗಾಗಿ ಅರ್ಪಿಸ್ಕೋಬೇಕು. ಅರಿವಂತೆ ದೇಹಾದಿಗಳನ್ನು ಬೇರಿಡದಂತೆ. ನಾನು ಅರಿವು, ನಾನು ಸಾಕ್ಷಿ, ನಾನು ಅಂತೀನಂತೆ. ಆದ್ರೆ ಈ ದೇಹಾದಿಗಳನ್ನಿಟ್ಟು ನನ್ಗೆ ದೃಶ್ಯವಾಗಿಟ್ಟು ನೋಡೋದೇ ಇಲ್ಲ. ದೇಹಾದಿಗಳಲ್ಲೇ ತನ್ಮಯತೆ ಆಗಿರೋದು. ಹೇಳ್ಬೇಕಾದ್ರೆ ಮಾತ್ರ ನಾನು ಸಾಕ್ಷಿ ಅಂತೀಯ. ಹೇಗೆ ಅದು ಸಾಕ್ಷಿ ಅಂದ್ರೆ? ಏನದು ಅನುಭವ? ಸಾಕ್ಷಿ ಅಂದ್ರೆ ನಾನು ದೇಹದಿಂದ ಬೇರೆ. ಏನ್ ಈ ದೇಹಾದಿಗಳನ್ನ ನಾನು ಇದೀನೋ ನಾನು, ಆ ದೇಹವನ್ನು ಅರಿವು ನಾನು. ಮನಸ್ಸನ್ನ ಏನ್ ಅನುಭವಿಸ್ತಾ ಇದ್ದೀನಿ, ಸುಖ ದುಃಖ ಎಲ್ಲವೋ, ಆ ಮನಸ್ಸಿಗೆ ಸಾಕ್ಷಿ ನಾನು. ಆ ಇದೆಲ್ಲದಕ್ಕೂ ಕಾರಣವಾಗಿರುವ ಜೀವ ನಾನು, ವ್ಯಕ್ತಿ ನಾನು ಅಂತ ಏನಿದ್ದೀನಲ್ಲ, ಅದನ್ನೇ ಅರಿವು ನಾನು. ಆ ಅರಿವು ನಾನು ಅಂತ ನನ್ಗೆ ಅನುಭವ ಬಂದಿದೆ ಅಂತೀಯ. ಪುನಃ ಈ ದೇಹಾದಿಗಳ ದುಃಖವನ್ನೇ ಅನುಭವಿಸ್ತಿದೀಯಲ್ಲ. ಹಾಗಾದ್ರೆ ಸಾಕ್ಷಿಯಾಗಿರುವ ಅನುಭವ ಇದೆಯಾ ನಿನಗೆ? ಬರೀ ಬಾಯಲ್ಲಿ ಮಾತ್ರ ಹೇಳ್ತಿದ್ಯಾ ನೀನು. ನಾವೇ ನಮ್ಮನ್ ಪರೀಕ್ಷೆ ಮಾಡ್ಕೊಳ್ಳೋದು. ಸಾಕ್ಷಿ ನಾನು ಅಂತೀನಿ ನಾನು. ಹಾಗಾದ್ರೆ ನಾನು ನಿನಗೆ ಸಾಕ್ಷಿ ಅಂದ್ರೆ ನಿನ್ನ ದೇಹದಲ್ಲಿ ಆಗುವ ಏನೂ ನನಗ್ ಗೊತ್ತಾಗೋದಿಲ್ಲ. ನಿನ್ ದೇಹದಲ್ಲಿ ಏನಾಗ್ತಿದೆ ಕ್ರಿಯೆಗಳು ನನಗೇನ್ ಗೊತ್ತಿರತ್ತೆ? ನಿನ್ಗೆ ಹೊಟ್ಟೆ ಹಸಿವಾಗಿರ್ಬೋದು, ಹೊಟ್ಟೆ ನೋವು ಬಂದಿರ್ಬೋದು, ಕಣ್ಣೋವು ಬಂದಿರ್ಬೋದು. ನಾನ್ ನಿನಗೆ ಸಾಕ್ಷಿ, ನನಗೇನೂ ಗೊತ್ತಾಗಲ್ಲ. ಬರೀ ನಾನೇನಾದ್ರು ಹೇಳ್ತಿದ್ರೆ ಊಹೆ ಮಾಡಿ ಹೇಳ್ಬೋದು. ಮುಖ ಸೊರಗಿದೆ, ಅದಕ್ಕೆ ನೀನು ಊಟ ಮಾಡಿಲ್ವೇನೋ, ಈ ರೀತಿಯಾಗಿದೆ, ಬರೀ ಊಹೆಗಳೇ ಹೊರ್ತು ಅದು ನನ್ನ ಅನುಭವಗಳಲ್ಲ. ಬರೀ ನಾನ್ ನಿನ್ ಬಗ್ಗೆ ಊಹಿಸ್ಬೋದು. ಸಾಕ್ಷಿ ಅಂದ್ರೇನೆ ಹಾಗೆ.
ಈಗ ರಸ್ತೆಯಲ್ಲಿ ಯಾರ್ಯಾರೋ ಹೋಗ್ತಿರ್ತಾರೆ, ಮಾಡ್ತಿರ್ತಾರೆ, ಅವ್ರ ಯಾರ್ದಾರು ಅನುಭವ ನನಗಾಗತ್ತಾ? ಅವ್ರಿಗೆ ಏನಾದ್ರು ಆಗ್ತಿದ್ರೆ ನನ್ಗೆ ಏನಾದ್ರು ಆಗತ್ತಾ? ನನ್ಗೆ ಏನಾದ್ರು ಆಗ್ತಿದೆ ಇನ್ನೊಬ್ರದು ಅಂದ್ರೆ ನನ್ನವರು ಅಂತ ಅಂದಿರ್ತೀನಿ, ನಂದು ಅಂದಿರ್ತೀನಿ. ಆ ಎರಡು ಭಾವನೆಗಳು ನನ್ನ ನಿಜವಾಗ್ಲೂ ಆಗೋದೂ ಇಲ್ಲ, ಬರೀ ಭಾವಿಸೋದದು. ಈಗ ನಿನಗೆ, ನನ್ನ ಹೆಂಡತಿಗೆ, ನನ್ನ ಗಂಡನಿಗೆ, ಯಾರಿಗಾರು ನನಗೆ ಹುಷಾರಿಲ್ಲ, ನನಗೇ ಹುಷಾರಿಲ್ದಿರಂಗ್ ಆಗತ್ತಲ್ಲ, ಯಾಕೆ? ಯಾಕೆ ಅಂದ್ರೆ ನನ್ನವರು ಅಂದಿರ್ತೀನಿ, ಅದಷ್ಟೇ. ಅವ್ರು ಮೊದ್ಲು ಎಲ್ಲೋ ಇದ್ರು, ಅವಾಗ ಅವ್ರಿಗೆ ಏನೋ ಆಗಿತ್ತು, ಆಗ ನನ್ಗೇನು ಆಗ್ಲಿಲ್ವಲ್ಲ, ಈಗ ಮಾತ್ರ ನನಗ್ ಆಗ್ತಿದ್ಯಲ್ಲ. ನನ್ನದು, ನನ್ನವರು ಅನ್ನುವ ಆ ಭಾವನೆಗೆ ಆಗ್ತಿರತ್ತೆ, ನಿಜ ಆಗ್ತಿರೋದಿಲ್ಲ. ಅವ್ರ ದೇಹದ್ ನನಗ್ ಯಾಕಾಗತ್ತೆ? ಹಂಗಾದ್ರೆ ಅವ್ರು ಊಟ ಮಾಡಿದ್ರೆ ನನಗ್ ಹೊಟ್ಟೆ ತುಂಬೇಕಲ್ಲ, ನಾನೇ ಊಟ ಮಾಡ್ಬೇಕು, ನಾನೇ ನಿದ್ರೆ ಮಾಡ್ಬೇಕು. ಅವ್ರಿಗ್ ನಿದ್ರೆ ಆದ್ರೆ ನನಗ್ ನಿದ್ರೆ ಆಗ್ಬೇಕಾಗಿತ್ತಲ್ಲ. ಅವರು ನಾನು ಒಂದೇ ಅಂತೀವಲ್ಲ, ಹೇಗಾಗತ್ತೆ? ಮಕ್ಕಳದ ಜೊತೆ ಆಗ್ಲಿ, ನನ್ನ ರಕ್ತನೇ ಹುಟ್ಟಿ ಹಂಚಿರೋದು, ಏನೋ ನನ್ ರಕ್ತದಿಂದನೇ ಬಂದಿರೋದು, ನನ್ನ ಅದು ಇದು ಎಲ್ಲ ಏನ್ ಮಮಕಾರ ಅವೆಲ್ಲ ಹೇಳ್ತೀವಲ್ಲ, ಹಾಗಾದ್ರೆ ಅವ್ರಿಗೆ ಆಗುವ ಎಲ್ಲಾ ಸುಖ ದುಃಖಗಳು ಬರೀ ನಾನ್ ಭಾವಿಸ್ತಿದ್ದನ ನಿಜವಾಗ್ಲೂ ಆಗ್ತಿದೆಯೋ? ಮಗನಿಗಾಗುವ ಎಲ್ಲಾ ದುಃಖಗಳು ನನಗ್ ಆಗ್ತಿದೀಯಾ? ನಾನ್ ಭಾವಿಸ್ತಿದ್ದೀನ? ಅವನ್ ದೇಹವೇ ಬೇರೆ, ನನ್ ದೇಹನೇ ಬೇರೆ ಅಲ್ಲ. ಅವನಿಗೆ ಹಸಿವೆ ಆದ್ರೆ ಅವನೇ ಊಟ ಮಾಡ್ಬೇಕು, ಅವನಿಗೆ ನಿದ್ದೆ ಬಂದ್ರೆ ಅವನ್ಗೆ ಅವನೇ ಮಲಗ್ಬೇಕು, ಅವನ್ ಮೋಹ ಮಮಕಾರ ಅವನೇ ಅನುಭವಿಸ್ತಿರ್ತಾನೆ. ನಾನ್ ಭ್ರಮೆಯಿಂದ ಅದನ್ನ ಇಲ್ಲ ನನಗೆಲ್ಲಾ ಆಗ್ತಿದೆ ಅಂತ ನಾನ್ ಭಾವಿಸ್ತೀನಿ ಹೊರತು ನಿಜವಾಗ್ಲೂ ಆಗೋದಿಲ್ಲ. ಹಾಗೆ ಈ ಸಾಕ್ಷಿ ಅನ್ನುವ ಅನುಭವ ಬಂತು ಅಂದ್ರೆ ಈ ದೇಹಾದಿಗಳಲ್ಲಿ ಬರ್ಬೇಕು ಸಾಕ್ಷಿ. ದೇಹಕ್ಕೆ ನಾನು ಸಾಕ್ಷಿ, ನಾನು ಇರೋದೇ ಯಾವಾಗ್ಲೂ ಸಾಕ್ಷಿ, ನನ್ನ ಸ್ವರೂಪವೇ ಸಾಕ್ಷಿ ಸ್ವರೂಪ. ದೇಹಾದಿಗಳ ನಾನು ಯಾವಾಗ್ಲೂ ಆಗೇ ಇಲ್ಲ, ಬರೀ ಭ್ರಮೆಯಿಂದ ದೇಹ ನಾನು ಅಂತಿದ್ದೀನಿ. ದೇಹದಲ್ಲಿ ನಡೆಯುವ ಯಾವ ಕ್ರಿಯೆಗಳ ಅನುಭವವೂ ನನಗಿಲ್ಲ. ಆ ನಾನು ಅಂತೀನಲ್ಲ, ಅದ್ರಿಂದ ನನ್ಗೆ ಅನಿಸ್ತಿದೆ ಆ ರೀತಿ. ದೇಹದಲ್ಲಿ ಏನೇನ್ ನಡೀತಿದೆ, ದೇಹ ಜಡ ಇದೆ, ಅದಕ್ಕೆ ಸ್ವತಂತ್ರವಾದ ಚೈತನ್ಯ ಇಲ್ಲ. ಅದು ನನ್ನ ಆಧಾರದಲ್ಲಿ, ನನ್ನ ಚೈತನ್ಯ ವಸ್ತುವಿನ ಆಧಾರದಲ್ಲಿ ಅದು ಚೈತನ್ಯ ಬಂದಿರೋ ಹಾಗೆ ಕಾಣಿಸ್ತಿದೆ. ಅದಕ್ಕೆ ನಿಜವಾಗಲೂ ದೇಹಕ್ಕೆ ಚೈತನ್ಯ ಇಲ್ಲ. ಅದನ್ನು ಅರಿವು ನಾನು. ಈ ದೇಹವನ್ನು ನಿದ್ರೆಯಲ್ಲಿ ನೋಡ್ತೀನಲ್ಲ, ಅದು ಜಡವಾಗಿ ಮಲಗಿತ್ತಲ್ಲ, ಅಲ್ಲಿಗೆ ಅದಕ್ಕೆ ಏನೂ ಪ್ರಜ್ಞೆ ಇಲ್ಲ. ಅದು ಇದೀನಿ ಅಂತ ಪ್ರಜ್ಞೆ ಇಲ್ಲ, ಬೇರೆಯವ್ರಿದ್ದಾರೆ ಪ್ರಜ್ಞೆ ಇಲ್ಲ. ಆ ರೀತಿ ನನಗ್ ದೇಹ ಗೊತ್ತಾಗತ್ತಲ್ಲ, ಆ ರೀತಿ ಯಾವ್ದು ರೀತಿ ಇದೆಯೋ ಆ ಅರಿವು ನಾನು, ಆ ಸಾಕ್ಷಿ ನಾನು. ಈ ರೀತಿಯ ಅನುಭವ, ಸಾಕ್ಷಿಯ ಅನುಭವ ನಿನಗಿದೆ ಅಂದರೆ ತಿರ್ಗಾ ದೇಹಾದಿಗಳಲ್ಲಿ ಹೇಗೆ ನೀನು ತನ್ಮಯ ಆಗ್ತೀಯ? ದೇಹದ ದುಃಖ ನಿನ್ಗೆ ಹೇಗಾಗತ್ತೆ? ದೇಹವನ್ನ ಎದುರಿಟ್ಟು ನೋಡ್ತಿದ್ಯಲ್ಲ, ಈಗ ನಾನಿನ್ನ ನೋಡ್ತಿದ್ದೀನಿ ಅಂದ್ರೆ ನನ್ಗೆ ಏನೂ ಆಗಲ್ಲ ಅಂದಾಗ, ನನ್ನ ದೇಹವನ್ನ ನಾನು ಸಾಕ್ಷಿಯಾಗಿ ನೋಡಿದ್ರೆ ದೇಹದ ಯಾವ ಅನುಭವ ನನಗಾಗ್ಬಾರ್ದು, ಅದರ ಕಾಯಿಲೆಗಳ ಅನುಭವ ನನಗಿರ್ಬಾರ್ದು. ಹಾಗೆ ಮನಸ್ಸಿನಲ್ಲಿ ಏನ್ ಸುಖ ದುಃಖ ಆಗ್ತಿದೆಯಲ್ಲ, ಆ ಮನಸ್ಸನ್ನು ಅರಿತೀನಿ ನಾನು. ನನ್ನ ಮನಸ್ಸು ಸರಿ ಇದೆ, ಬಾಲ್ಯದಲ್ಲಿ ಬೇರೆ ಮನಸ್ಸಿತ್ತು, ಈಗ ನನ್ನ ಮನಸ್ಸು ಕಾಮಕ್ಕೊಳಗಾಗಿದೆ, ಕ್ರೋಧಕ್ಕೊಳಗಾಗಿದೆ. ಈ ರೀತಿಯ ಮನಸ್ಸನ್ನ ನಾನು ನೋಡ್ತೀನಲ್ಲ, ನಾನು ಆ ಮನಸ್ಸಿನಿಂದ ನಾನು ಬೇರೆ ಸಾಕ್ಷಿನೇ ಇರ್ಬೇಕು. ನಾನ್ ಸಾಕ್ಷಿ ಇದ್ರೆ ಮಾತ್ರ ನೋಡೋದಕ್ಕಾಗೋದು. ಯಾವುದನ್ನಾದ್ರೂ ನಾನು ನೋಡ್ತಿದ್ದೀನಿ ಅಂದ್ರೆ ಅದು ನನ್ನಿಂದ ಬೇರೆ ಇರುತ್ತದು. ಹಾಗಾಗಿ ಈ ಮನಸ್ಸಿಗೂ ಸಾಕ್ಷಿ ನಾನು. ಯಾವಾಗ ನಾನು ಆ ಮನಸ್ಸಿಗೆ ಸಾಕ್ಷಿ ಆದೆ, ನನಗೆ ಸುಖ ದುಃಖದ ಅನುಭವ ಇಲ್ಲ. ನನಗೆ ಏನು ಜೀವ ನಾನು, ಇಂದ್ರಿಯ ನಾನು, ಇವೆಲ್ಲಾ ನಾನಂತ ಏನ್ ಹೇಳ್ತಿದ್ದೀನಿ ಅದೆಲ್ಲದಕ್ಕೂ ಸಾಕ್ಷಿ ನಾನು. ನನ್ನ ಸ್ವರೂಪವೇ ಸಾಕ್ಷಿ, ನಾನು ಇರೋದೇ ಬ್ರಹ್ಮ ಸ್ವರೂಪ. ಆ ರೀತಿ ನನ್ನ ಅನುಭವ ಇದ್ರೆ ನಾನ್ ಯಾಕೆ ಪುನಃ ಇದ್ರಲ್ಲೆಲ್ಲಾ ತನ್ಮಯವಾಗಿ ಇದಕ್ಕೆಲ್ಲಾ ಒಳಗಾಗ್ತೀನಿ? ನಾನು ದೇಹಕ್ಕೆ ಏನಾದ್ರೂ ಗಾಬರಿ ಆಗ್ತೀನಿ, ಮನಸ್ಸಿಗಾದ್ರೆ ನನಗೇ ಆಯ್ತು ಅಂತೀನಿ, ಇಂದ್ರಿಯಗಳು ಯಾವ್ದಕ್ಕಾದ್ರೂ, ಇಡೀ ಜೀವನೇ ನಾನು. ಈ ಜೀವದಲ್ಲಿ ಏನೇನಾಗುತ್ತೆ ಎಲ್ಲ ನನಗೆ ಆಗತ್ತೆ ಅಂತ. ಅಲ್ಲೇ ನಾನು ಯಾವ್ದು ವಿಚಾರ ಮಾಡಲ್ಲ, ಇದ್ ದೇಹಕ್ಕಾಗ್ತಿದೆ, ಇದ್ ಮನ್ಸಿಗಾಗ್ತಿದೆ, ಏನು ಅನ್ನಮಯ ಕೋಶ ಪ್ರಾಣಮಯ ಕೋಶ ಇದೆ ಏನೂ ಅನ್ಸಲ್ಲ, ಎಲ್ಲಾ ನನಗಾಗ್ತಿದೆ. ಕಣ್ಣಗಾದ್ರೂ ನನ್ಗಾಗ್ತಿದೆ, ಮನಸ್ಸಿಗಾದ್ರೂ ನನ್ಗಾಗ್ತಿದೆ, ದೇಹ ಇಂದ್ರಿಯಗಳಿಗೆ ಯಾವುದೇ ಏನಾದ್ರೂ ನನಗಾಗ್ತಿದೆ. ಈ ನಾನು ಅಂತೀನಲ್ಲ, ಆ ನಾನಿಗೇ ಸಾಕ್ಷಿ ನಾನು. ಆ ನಾನು ಎಚ್ಚರದಲ್ಲೊಂದು, ಕನಸಿನಲ್ಲೊಂದು, ನಿದ್ರೆಯಲ್ಲಿ ಇಲ್ವೇ ಇಲ್ಲ. ಆ ರೀತಿ ಅರಿಯುವ ಸಾಕ್ಷಿ ನಾನು. ಈ ರೀತಿ ನಿನ್ನ ಅನುಭವಕ್ಕೆ ಬಂದಿದೆ, ನಿನ್ಗೆ ಸಾಕ್ಷಿ ನಾನು ಅಂತ ನಿನ್ನ ಅನುಭವಕ್ಕೆ ಬಂದಿದ್ರೆ, ಈ ಎಚ್ಚರದಲ್ಲಿರುವ ನಾನ್ಗಾಗ್ಲಿ, ಕನಸಿನಲ್ಲಿರುವ ಈ ದೇಹಾದಿಗಳಿಗಾಗ್ಲಿ ಯಾಕೆ ನೀನು ಒಳಗಾಗ್ತೀಯ? ನನಗದ ಒಳಗಾಗ್ತಿದ್ದೀನಿ ಅಂದ್ರೆ ಸಾಕ್ಷಿ ಬಂದಿಲ್ಲ, ನನಗೆ ಸಾಕ್ಷಿ ಅನುಭವ ಬಂದಿಲ್ಲ. ಈ ಎಚ್ಚರದೊಳಗಡೆನೆ ತನ್ಮಯವಾಗಿ ನಾನು ಅದ್ರೊಳಗಡೆನೆ ಇರೋದ್ರಿಂದ ಆ ರೀತಿ ನನಗೆ ಭ್ರಮೆ ಆಗಿದೆ. ಸಾಕ್ಷಿ ಅಂತ ನನಗೆ ನಿಜವಾಗ್ಲೂ ಅನುಭವ, ನಾನು ಇರೋದೇ ಸಾಕ್ಷಿ. ಆದ್ರೆ ನಾನು ಈ ದೇಹಾದಿಗಳ ಭ್ರಮೆಯಿಂದ ಇವುಗಳಿಗೆ ಒಳಗಾಗಿದ್ದೀನಿ. ಅವ್ರು ಅದನ್ನ ಅಂತಾರೆ ಅರಿವಂತೆ. ನಾನ್ ಸಾಕ್ಷಿ ಇದ್ದೀನಿ ಅಂತ ಅಂತೀಯ ನೀನು,
ದೇಹಾದಿಗಳನ್ನು ಬೇರಿಡದಂತೆ. ಸಾಕ್ಷಿ ಅಂದ್ರೇನೆ ನನ್ನಿಂದ ಎಲ್ಲವೂ ಪ್ರತ್ಯೇಕ, ಎಲ್ಲವೂ ನನ್ನಿಂದ ಅರಿಸ್ಕೊಳ್ಳುತ್ತೆ. ಯಾವುದು ನನ್ನಿಂದ ಅರಿಸ್ಕೊಳ್ಳುತ್ತೋ ಅದು ನಾನಿರೋದಿಲ್ಲ. ಯದೃಶ್ಯಂ ತನ್ನಷ್ಟಂ. ಮತ್ ಯಾವುದು ನನ್ನಿಂದ ಅರಿಸ್ಕೊಳ್ಳುತ್ತೋ ಅವುಗಳಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಈ ರೀತಿಯ ಬರೀ ಕೇಳಿದಾಗ್ಲೇ ಇಷ್ಟ ಅನುಭವ, ನಾವು ಅದರಿಂದ ಪ್ರತ್ಯೇಕತೆ ಇದೆ. ಇನ್ನು ಆ ಸಾಕ್ಷಿಯನ್ನೇ ನಾನು ಹಗಲಿರುಳು ನಾನು ಅದನ್ನೇ ಅನುಭವಿಸ್ತಾ ಇದ್ರೆ ನಾನ್ ಹೇಗೆ ಈ ದೇಹಾದಿಗಳಲ್ಲಿ ಇರ್ತೀನಿ ನಾನು? ಮುಂದೆ ಹೇಳ್ತಾರೆ, ನೆರೆ ಚಿತ್ ಅದ್ವಯವಂತೆ ಜೀವತ್ವವಂತೆ. ನಾನು ಆ ಚಿತ್ತಿನ ಸ್ವರೂಪ, ಅರಿವಿನ ಸ್ವರೂಪ, ಇರುವಿನ ಸ್ವರೂಪ ನಾನು, ಅದ್ವಯ ನಾನು ಅಂತ ಅಂತೀಯ ನೀನು. ತಿರ್ಗಾ ಜೀವತ್ವ ನಾನು ಅಂತಾನೆ ಅಂತೀಯಲ್ಲ, ಹೇಗ್ ಒಂದಕ್ಕೊಂದು? ನಾನ್ ಬ್ರಹ್ಮ ಸ್ವರೂಪ, ಆತ್ಮಸ್ವರೂಪ, ಚೈತನ್ಯ ಸ್ವರೂಪ, ನಾನ್ ಅರಿವಿನ ಬಯಲು ಅಂತೀಯ ನೀನು. ತಿರ್ಗಾ ಜೀವತ್ವದ ಎಲ್ಲಾ ಅನುಭವನು ನೀನ್ ಅನುಭವಿಸ್ತೀಯ. ನಾನು ನಾನು ಕರ್ಮ ನಾನ್ ಮಾಡ್ಲೇಬೇಕು, ನಾನ್ ಮಾಡ್ತೀನಿ, ನಾನು ಅನುಭವಿಸ್ತೀನಿ. ಇವೆರಡೂ ನನಗಿದ್ದೇ ಇದೆಯಲ್ಲ. ನನಗೆ ಜೀವತ್ವದ ಅನುಭವನೂ ಇದೆ. ಜೀವತ್ವದ ಅನುಭವ ಇದ್ರೆ ದೇವನ ಅನುಭವ ಇಲ್ಲ, ದೇವನ ಅನುಭವ ಇದ್ರೆ ಜೀವತ್ವದ ಅನುಭವ ಇರೋದಿಲ್ಲ. ಯಾಕೆಂದ್ರೆ ಇದಕ್ಕೆ ಸ್ವತಂತ್ರವಾದ ಅಸ್ತಿತ್ವನೇ ಇಲ್ಲ ಜೀವನಿಗೆ. ಈ ಜೀವನಿಗೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಆ ದೇವನ ಅನುಭವ, ನಾನ್ ಬ್ರಹ್ಮ ವಸ್ತುವಿನ ಅನುಭವ ಅಂತ ನನಗ್ ಬಂದ್ರೆ ಜೀವತ್ವದ ಅನುಭವ ಹೇಗಿರುತ್ತೆ? ನಿದ್ರೆ ಬಂದ ತಕ್ಷಣ ಎಚ್ಚರದ ಯಾವ್ದಾದ್ರೂ ಅನುಭವ ಇದೆಯಾ? ಯಾವ್ದಾದ್ರೂ ಅನುಭವ ಇದೆ ಅಂದ್ರೆ ನಿದ್ರೆ ಅಂತೀವ ನಾವ್ ಅದನ್ನ? ನಿದ್ರೆಯಲ್ಲೇ ಇಲ್ಲ. ಇನ್ನು ಆ ಬ್ರಹ್ಮ ವಸ್ತು ನಾನು, ಆತ್ಮವಸ್ತು ನಾನು, ಆ ಅರಿವಿನ ಸ್ವರೂಪ ನಾನು ಅಂತ ನಾನು ಅರ್ತಿದೀನಿ ಅಂತೀಯ. ಆದ್ರೆ ಜೀವತ್ವದ ಅನುಭವ ಇದೆಯಾ ನಿನಗೆ? ಜೀವತ್ವದ ಅನುಭವನೇ ಅನುಭವಿಸ್ತಿದ್ಯಲ್ಲ. ನಾನ್ ನಾನು, ಭೋಕ್ತೃ ನಾನು, ಮಾಡೋನ್ ನಾನು, ಹೆಂಡತಿ ಮಕ್ಳಿದ್ದಾರೆ, ದೇಹಾದಿಗಳಿದೆ, ಮನೆ ಮಠ ಇದೆ, ನಾನ್ 3 ಅವಸ್ಥೆಗಳನ್ನ ಅನುಭವಿಸ್ತೀನಿ ನಾನು ಒಂದು ದಿನ ಹುಟ್ಟಿದೀನಿ, ಒಂದು ದಿನ ನಾನ್ ಸಾಯ್ತೀನಿ. ಈ ರೀತಿ ಜೀವತ್ವದ ಅನುಭವ ನಿನಗಿದೆಯಲ್ಲ. ಹಾಗಾದ್ರೆ ಆತ್ಮವಸ್ತು ಅನುಭವಿಸಿದೀನಿ ಅನ್ನೋದರ ಲಕ್ಷಣನ ಇದು? ಆತ್ಮವಸ್ತುವಿನ ಅನುಭವಿಸಿಲ್ಲ ನೀನು, ಅದಕ್ಕೆ ಜೀವತ್ವದ ಅನುಭವ ನಿನಗ ಅನಿಸ್ತಿದೆ. ಅದು ಭ್ರಮೆಯಿಂದ ನಿನಗ ಅನಿಸ್ತಿದೆ, ನಿಜವಾಗ್ಲೂ ಆ ರೀತಿ ಇಲ್ಲ. ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಡು ಗುರುಗಳು ಹೇಳೋ ಮಾತ್ ಕಡೆ. ನೀನ್ ಇರೋದೇ ಬ್ರಹ್ಮ ವಸ್ತು. ಈ ಜೀವತ್ವಕ್ಕೆ ಏನೂ ಅಸ್ತಿತ್ವ ಇಲ್ಲ, ಬರೀ ತೋರಿಕೆ ಅದು. ಆ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಅನುಭವಿಸು. ಬರೀ ತಿಳುವಳಿಕೆ ಮಾಡ್ಕೋಬೇಡ, ಆ ಅನುಭವದಲ್ಲಿ ಉಳಿಯದ್ ಕಲಿ. ನಾನಿರೋದೇ ಆ ಅನುಭವ, ನಾನಿರೋದೇ ಬ್ರಹ್ಮ ವಸ್ತು. ಈ ದೇಹಾದಿಗಳು ನನ್ನಿಂದ ಅರಿಸ್ಕೊಳ್ಳುತ್ತೆ ಅವೆಲ್ಲವೂ. ಅದೆಲ್ಲದಕ್ಕೂ ಸಾಕ್ಷಿ ನಾನು. ನನ್ನ ಸ್ವರೂಪ ಅರಿವಿನ ಸ್ವರೂಪ, ಇರುವಿನ ಸ್ವರೂಪ, ಆನಂದ ಸ್ವರೂಪ, ನಿತ್ಯ ಸ್ವರೂಪ, ಯಾವಾಗಲೂ ಪೂರ್ಣ ಸ್ವರೂಪ ನಾನು. ನನಗೆ ಜೀವತ್ವ ಅನ್ನೋದೇ ಇಲ್ಲ. ಈ ರೀತಿ ಅನುಭವವನ್ನ ಅನುಸಂಧಾನ ಮಾಡ್ಲೇಬೇಕು. ಮನನವನ್ನ ಕೋಟಿ ಪಟ್ಟು ಮಾಡ್ಲೇಬೇಕು. ನಾವು ಶ್ರವಣವನ್ನು ಮಾಡ್ಬೇಕು. ಯಾವಾಗ ಮನನ ತಾನೇ ಬರುತ್ತೋ ಬರೋವರೆಗೂ ಶ್ರವಣವನ್ನ ಮಾಡ್ಬೇಕು. ಆ ಶ್ರವಣ ಬಂದಾದ್ಮೇಲೆ, ಮನನ ಬಂದಾದ್ಮೇಲೆ ಆಗ ಈ ನಿಧಿಧ್ಯಾಸನ, ಆಗ ಇವೆಲ್ಲವೂ ಸಾಕ್ಷಿಯ ಅನುಭವ, ಈ ಜೀವತ್ವದ ಅನುಭವ ತಾನೇ ಇಲ್ದೇ ಇರೋವಂಗಾಗತ್ತೆ. ಅದು ಇದ್ದು ಅದು ಇದೆ, ಈಗ ಹೋಗುತ್ತೆ ಅಂತ ಅಲ್ಲ. ನಾನ್ ಇರೋದೇ ಬ್ರಹ್ಮ ವಸ್ತು, ಇದಕ್ ಅಸ್ತಿತ್ವ ಇಲ್ಲ. ನನಗೆ ಈ ಜೀವ ದೇಹ ಅಂದು ನಾನು ಇದೊಂದು ಇದೀನಿ, ಆಮೇಲೆ ಇವನೆಲ್ಲಾ ಸಾಕ್ಷಿ, ಇವನೆಲ್ಲಾ ಅನುಭವ ಪಡೆದ್ಮೇಲೆ ಆತ್ಮವಸ್ತುವಿನ ಪಡುತ್ತೇನೆ ಅಂತ ಇಲ್ಲ. ನಾನ್ ಇರೋದೇ ಆ ಆತ್ಮವಸ್ತು. ಈ ಜೀವತ್ವಕ್ಕೆ ಏನೂ ಅಸ್ತಿತ್ವವಿಲ್ಲ. ಈ ರೀತಿಯ ಅನುಸಂಧಾನ ಆಗ್ಲೇಬೇಕು. ಇದರಿಂದ ಪ್ರತ್ಯೇಕತೆ ಆಗ್ಲೇಬೇಕು. ಬರೀ ನಾನು ಅದನ್ನ ತಿಳುವಳಿಕೆ ಮಾಡ್ಕೊಂಡಿದ್ರೆ ದೇಹದ ಜೀವತ್ವದ ಯಾವ ದುಃಖವೂ ಹೋಗೋದಿಲ್ಲ. ನೆರಚಿತ್ ಅದ್ವಯವಂತೆ ಜೀವತ್ವವಂತೆ. ಮರವೇ ಪುಗದಂತೆ. ನನಗೆ ಮರವೆ ಅನ್ನೋದು ಹೋಗಿದೆ ಅಂದ್ರೆ ಯಾವಾಗ ಬ್ರಹ್ಮಜ್ಞಾನ ಆಗತ್ತೆ, ನನಗೆ ಏನು ಆ ಆತ್ಮವಸ್ತು ನಾನು ಅನ್ನೋದು ಮರವೆ ಆಗಿತ್ತಲ್ಲ, ಅದು ಹೋಗಿದೆ. ನಾನ್ ಆತ್ಮವಸ್ತುನೇ ನಾನು ಅಂತ ನೀನ್ ಅಂತೀಯ. ಆದ್ರೆ ಸಂಶಯ ಒಳ್ಳೆಯದ. ಆದ್ರೆ ಸಂಶಯ ಮಾತ್ರ ಇನ್ನೂ ಇದೆ. ನಾನು ಆ ಬ್ರಹ್ಮನೋ ಹೌದು ಅಲ್ವೋ ಗುರುಗಳು ಹೇಳ್ತಾರೆ, ಆದ್ರೆ ನನ್ನ ಅನುಭವದಲ್ಲಿಲ್ಲ. ನಾನ್ ಆತ್ಮವಸ್ತುನ, ನನ್ ದೇಹನ ನಾನು, ಈ ರೀತಿ ಸಂಶಯ ಭಾವ ಮಾತ್ರ ಇದ್ದೇ ಇದೆ. ಅದು ಯಾವಾಗ್ಲಾರು ದೇಹದ ದುಃಖ, ಮನಸ್ಸಿನ ದುಃಖ ಇವೆಲ್ಲವೂ ಬಂದಿರತ್ತಲ್ಲ, ಆಗ ಯಾರು ಚಿಂತನೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ತಿರತ್ತೆ. ಸಂಶಯ ಬರ್ತಾನೆ ಇರತ್ತೆ. ಗುರುಗಳು ಹೇಳ್ತಾರೆ ಬ್ರಹ್ಮ ವಸ್ತು ನಾನು ಅಂತ, ನನಗೆ ದೇಹದ ಎಲ್ಲಾ ಅನುಭವಗಳು ಬರ್ತಿದೆ. ಈ ರೀತಿ ಸಂಶಯ ಭಾವನೆಗಳೇ ಇನ್ನೂ ಇದ್ರೆ ಇನ್ನು ಆತ್ಮಾನುಭವ ಆಗಿಲ್ಲ. ಆ ದೇವರ ಅನುಭವ, ಆ ಚೈತನ್ಯದ ಅನುಭವ ಆಗಿಲ್ಲ. ಇನ್ನು ಮನನ ಮಾಡು, ನಿಧಿಧ್ಯಾಸನ ತಾನೇ ಬರುತ್ತೆ. ಅನುಸಂಧಾನ ಹಗಲಿರುಳು, ಮುಂದೆ ಅದೇ ಸೂತ್ರ ಹೇಳ್ತಾರೆ, ಹಗಲಿರುಳು ಅದರದೇ ಅನುಸಂಧಾನ ನಡೀತಾ ಇರ್ಬೇಕು. ಯಾವುದರ ಅನುಸಂಧಾನ ಮನಸ್ಸು ಮಾಡುತ್ತೋ
ತಾನೇ ಆ ಬ್ರಹ್ಮ ವಸ್ತು ಆಗತ್ತೆ. ನಾನು ಮನಸ್ಸಿನಲ್ಲಿ ಯಾವಾಗಲೂ ಹೆಂಡತಿ, ಮಕ್ಕಳು, ಮೋಹ, ಮಮಕಾರ, ದೇಹ, ನಾನು ಇಂದ್ರಿಯಗಳ ಇದನ್ನೇ ಚಿಂತೆ ಮಾಡ್ತಿದ್ರೆ ಅದೇ ಅನುಭವಿಸ್ತೀವಿ. ಅದನ್ನ ಬಿಟ್ಟು ನಾನು ಬ್ರಹ್ಮ, ನಾನು ಆತ್ಮ, ನಾನು ಚೈತನ್ಯ ವಸ್ತು ಈ ರೀತಿ ಅನುಸಂಧಾನ ಮಾಡು, ತಾನೇ ಅದೆಲ್ಲವೂ ಇಲ್ದೇ ಇರೋ ಹಾಗಾಗತ್ತೆ. ಅದನ್ನ ಅವ್ರೆ ಮರವೇ ಹೋಗೋದ, ನನಗೆ ಮರವೇ ಅನ್ನೋದು ಇಲ್ವೇ ಇಲ್ಲ. ಈಗ ನಾನು ಆತ್ಮ ವಸ್ತುನೇ ಅನ್ನುವಂತ ಅಂತೀಯ, ಆದ್ರೆ ಇನ್ನೂ ಸಂಶಯದಲ್ಲೇ ಇರ್ತೀಯ ನೀನು. ಏನಾದ್ರು ದುಃಖ ಆದಾಗ ದೇಹದ ದುಃಖ ನನಗೆ ಆಯ್ತು ಅಂತೀಯ, ಮನಸ್ಸಿನ ದುಃಖ ನನಗೆ ಆಯ್ತು ಅಂತೀಯ, ಜೀವತ್ವದ ದುಃಖ ನನಗೆ ಆಯ್ತು ಅಂತೀಯ. ಇನ್ನ ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋದ ಎಲ್ಲಿದೆ ಲಕ್ಷಣ? ಅದನ್ನ ಅವ್ರು ಕೇಳ್ತಿದ್ದಾರೆ. ನಿಜ ಕರಿಗೊಂಡಿದಂತೆ ನಾನ್ ಆ ಆತ್ಮಾನುಭವವೇ ನನಗಾಗಿದೆ, ವಿಪರೀತ ಮತಿಯಂತೆ. ಆ ಜೀವ ನಾನು ಅನ್ನೋದು ವಿಪರೀತವಾಗಿದೆಯಂತೆ. ಆದ್ರೂ ನಾನ್ ಬ್ರಹ್ಮ ವಸ್ತು, ನಾನು ಬ್ರಹ್ಮ ಆತ್ಮ ಎಲ್ಲ ಅಂತೀಯ ನೀನು. ಆದ್ರೆ ಜೀವಭಾವ ಹಾಗೆ ಇದೆಯಲ್ಲ. ನಾನು ಜೀವ, ನಾನು ಒಂದು ದಿನ ಹುಟ್ಟಿದೀನಿ, ನಾನು ಹೆಣ್ಣು ಗಂಡು, ಇಂಥ ಜಾತಿ, ಇಂಥ ಮನೆಯವನು, ಇಂಥ ಹೆಂಡತಿ, ಮಕ್ಕಳು, ಮೋಹ, ಮಮಕಾರ, ಬಡವ, ಸಿರಿವಂತ, ತಿಳ್ಕೊಂಡಿದೀನಿ, ತಿಳ್ಕೊಂಡಿಲ್ಲ, ಸಾಧಕ, ನಾನು ಈ ರೀತಿ ಆ ರೀತಿ, ಇಷ್ಟೂ ವಿಪರೀತ ಭಾವನೆಗಳು ಎಲ್ಲವೂ ಹಾಗೆ ಇದೆ ನಿನಗೆ. ಆದ್ರೆ ಬ್ರಹ್ಮ ವಸ್ತು ನಾನು ಆತ್ಮ ವಸ್ತು ಅಂತೀಯಲ್ಲ, ಹೇಗೆ ಒಂದಕ್ಕೊಂದು ಸಂಬಂಧ ಹೇಗಿದೆ ಅದು? ಬ್ರಹ್ಮ ವಸ್ತು ಇರೋದೇ ಪೂರ್ಣ ವಸ್ತು ಇದೆ, ಅಲ್ಲಿ ಇನ್ನೊಂದು ಅಂತ ಎಲ್ಲಿರುತ್ತಲ್ಲಿ? ಇರೋದೇ ಆ ಬ್ರಹ್ಮ ವಸ್ತು, ಅದನ್ನ ಅನುಭವಿಸಿರೋರಿಗೆ ಇದ್ಯಾವುದು ಇರೋದಿಲ್ವಲ್ಲ. ಅದು ನಿರಭಿಮಾನಿಯಂತೆ, ನನಗೇನೂ ಅಭಿಮಾನ ಇಲ್ಲ ಅಂತೀಯಂತೆ. ಆ ಆತ್ಮವಸ್ತು ಇರೋದೇ ಹಾಗೆ ನಿರಭಿಮಾನ, ಆದ್ರೆ ಮೀರದಿಹ ವಿಧಿಯಂತೆ. ಆದ್ರೆ ಬಿಟ್ಟೂ ಬಿಡದೆ ಯಾವಾಗಲೂ ಕರ್ಮ ತತ್ಪರ, ಯಾವಾಗಲೂ ಕರ್ಮದಲ್ಲೇ ತೊಡಗಿದ್ಯಾ. ಬ್ರಹ್ಮ ವಸ್ತುವನ್ನ ಮಾತಾಡ್ತಾ ಇದೆಯಾ. ಬ್ರಹ್ಮ ವಸ್ತುವಿನಲ್ಲಿ ಏನಾದ್ರು ಕಾರ್ಯಗಳು ಕರ್ಮಗಳು ಏನಾದ್ರು ಇದೆಯಾ? ಹಗಲಿರುಳು ಬರೀ ಕರ್ಮ ತತ್ಪರ ಅಂದ್ರೆ ಬರೀ ದೇಹದಿಂದ ಮಾಡೋದಲ್ಲ, ಮನಸ್ಸಿನಿಂದ ಮಾಡೋದು, ಭಾವದಿಂದ ಮಾಡೋದು, ಎಲ್ಲವೂ ಕರ್ಮ. ಯಾವಾಗಲೂ ಕರ್ಮ ತತ್ಪರ, ಯಾವಾಗಲೂ ನಾನು ಎದ್ದ ತಕ್ಷಣನೇ ನಾನು ಅಹಂ ಭ್ರಮೆ ಪ್ರಾರಂಭ ಆಯ್ತು, ಕರ್ಮ ತತ್ಪರನೆ. ಮಲಗೋವರೆಗೂನು ನಾನು ಬರೀ ಅದೇ ದೇಹದ್ದು ಮನಸ್ಸಿನ ಭಾವನೆಯಲ್ಲೇ ಓಡಾಡ್ತಾ ಇರ್ತೀನಿ, ಅವೆಲ್ಲವೂ ಕರ್ಮವೇ. ಆದ್ರೆ ಹೇಳೋದು ನಾನು ನಿರಭಿಮಾನ, ನನಗೆ ಯಾವುದ್ರದ್ದು ಈ ವ್ಯಕ್ತಿಯ ಅಭಿಮಾನ ಅನ್ನೋದೇ ಇಲ್ಲ, ವ್ಯಕ್ತಿ ಅನ್ನೋನೇ ನಾನಲ್ಲ. ಹೇಳೋದು ನಾನು ಅದನ್ನ ಹೇಳ್ತಿದ್ದೀನಿ, ಆದ್ರೆ ಬದುಕೋದು ಈ ರೀತಿ. ನನ್ನ ಅನುಭವ ಯಾವ ರೀತಿ ಇದೆ, ಈ ರೀತಿ ನಿನ್ನ ಅನುಭವ ಇದೆಯಲ್ಲ, ಅದನ್ನ ಅವ್ರು ಹೇಳ್ತಿದ್ದಾರೆ. ನಿರಭಿಮಾನಿಯಂತೆ ಮೀರದಿಹ ವಿಧಿಯಂತೆ, ಪರಿಪೂರ್ಣ ಕಾಮವಂತೆ. ನಾನ್ ಆರಾಮು ತೃಪ್ತವಾಗಿದ್ದೀನಿ, ನನಗೆ ಯಾವುದರ ಬಯಕೆಯೂ ಇಲ್ಲ. ಆತ್ಮವಸ್ತು ಅನ್ನೋದೇ ಹಾಗೆ. ಎಲ್ಲಾ ಮಹಾತ್ಮರ ಜೀವನವನ್ನು ನೋಡಿ, ಅವರ ಬ್ರಹ್ಮ ವಸ್ತುವನ್ನ ಅನುಭವಿಸಿರೋರು ಏನ್ ಆರಾಮ್ ಇರ್ತಾರೆ. ಅವ್ರು ನಮ್ಮ ಹಾಕ್ ಪರದಾಡ್ತಾರ? ಅವರು ಯಾವ್ದಾದ್ರು ಬೇಕು ಬೇಡ ಏನಾದ್ರೂ ಇದೆಯಾ ಅವರಿಗೆ? ನಮ್ಮ ಅಪ್ಪವ್ರು ಇದ್ರಲ್ಲ, ಅವ್ರ ಬದುಕು ನೋಡಿ, ಎಷ್ಟು ಪ್ರಶಾಂತವಾಗಿದ್ರು ಅವರು, ಎಷ್ಟು ತೃಪ್ತರಾಗಿದ್ರು, ಎಷ್ಟು ಆನಂದವಾಗಿದ್ರು. ಆ ಬ್ರಹ್ಮ ಸ್ವರೂಪದ ಅವರು ಬಂದ್ರೆ ಪೂರ್ತಿ ಬ್ರಹ್ಮವೇ ಅವರು. ಆ ಅರಿವು ಇರುವು ಆನಂದ ನಿತ್ಯ ಪೂರ್ಣವನ್ನ, ಆ ಬ್ರಹ್ಮ ವಸ್ತುವನ್ನ ಅನುಭವಿಸಿದೀನಿ ಅಂತ ನೀನ್ ಅಂತೀಯ. ಆದ್ರೂ ನನ್ಗ ಅದ್ ಬೇಕು ಇದು ಬೇಕು ಅಂತ ಮನಸ್ಸು ಬಹಳ ಪರದಾಡತ್ತಲ್ಲ, ಹೇಗಾಗತ್ತದು? ಪರಿಪೂರ್ಣತೆಯನ್ನ ಇರೋದೇ ಒಂದೇ ವಸ್ತು ಅಂತ ಅನುಭವಿಸಿರೋರ್ಗೆ ಇನ್ನೊಂದು ಅಂತ ಎಲ್ಲಿರತ್ತೆ? ಅವ್ರಿಗೆ ಇನ್ಯಾವ ಬಯಕೆಗಳಿರತ್ತೆ? ಪರಿಪೂರ್ಣ ಕಾಮವಂತೆ ಎಣಕೆ ಗೆಡದಂತೆ. ಲೆಕ್ಕ ಹಾಕದ್ ಮಾತ್ರ ಬಿಟ್ಟಿಲ್ಲ ನಾನು, ಆದ್ರೆ ನಾನ್ ಪೂರ್ಣವಾಗಿದ್ದೀನಿ, ನಾನು ಬ್ರಹ್ಮ ವಸ್ತು ನಾನು ಅಂತ ಎಲ್ಲ ಅಂತೀಯ. ಈ ಎಣಕೆ ಲೆಕ್ಕಾಚಾರ ಇದನ್ ಮಾತ್ರ ಬಿಟ್ಟಿಲ್ಲ. ಅದನ್ನ ಅವ್ರು ಅಂತಿದ್ದಾರೆ. ಇದ್ ಯಾವ ರೀತಿ ಬ್ರಹ್ಮಜ್ಞಾನ ನಮ್ಗಂತೂ ಗೊತ್ತಿಲ್ಲ ಅಂತ ನಿಜಗೊಂಡ್ರೆ ಗಾಬರಿಯಾಗಿ ಕೇಳ್ತಿದಾರೆ ಅವ್ರು ಅದನ್ನ. ಗುರು ಶಂಭು ಲಿಂಗವಾಗಿಹ, ನಾನು ಆ ಬ್ರಹ್ಮ ವಸ್ತುವೇ ಆಗ್ಬಿಟ್ಟಿದೀನಿ, ನನ್ಗೆ ಆತ್ಮವಸ್ತು ಆಗಿದ್ದೀನಿ, ಆತ್ಮ ಸಾಕ್ಷಾತ್ಕಾರ ಆಗಿದೆ, ಬ್ರಹ್ಮ ಸಾಕ್ಷಾತ್ಕಾರ ಅಂತ ನೀನ್ ಅಂತೀಯ. ಮುಕ್ತಿ ಪದವಂತೆ, ಆ ಮುಕ್ತಿಯನ್ನ ನಾನು ಅನುಭವಿಸಿದೀನಿ ಅಂತೀಯ. ಮರಳಿ ಭವಮರಣ ಸಂಸ್ಕೃತಿಯ ಭಯವಂತೆ, ಆದ್ರೆ ಮುಂದೆ ಸತ್ತೋದ್ರೆ ನನ್ಗೆ ಯಾವ ತರ ಜನ್ಮ ಆಗ್ಬೋದು, ಮುಂದೆ ನಾನು ಹುಟ್ಟಬಹುದು, ನಾನು ಹುಟ್ತೀನಿ, ಈ ತರ ಎಲ್ಲ ಭಯ ಮಾತ್ರ ಹಾಗೆ ಇದೆಯಂತೆ. ಬ್ರಹ್ಮಜ್ಞಾನಿ ಆಗಿದ್ದೀನಿ ಅಂತೀಯ, ನನ್ ಬ್ರಹ್ಮ ವಸ್ತು ಆತ್ಮಜ್ಞಾನ ಸಾಕ್ಷಾತ್ಕಾರ ಆಗಿದೆ, ನಾನು ಇರೋದೇ ಬ್ರಹ್ಮ ವಸ್ತು ಎಲ್ಲಾ ಅಂತಿದ್ಯಾ. ಆದ್ರೆ ನಾನು ಮುಂದೆ ಹುಟ್ತೀನಿ, ನಾನು ಸಾಯ್ತೀನಿ, ನಾನು ಭವಬಂಧನಕ್ಕೊಳಗಾಗಿದ್ದೀನಿ, ನಾನು ಕರ್ಮಕ್ಕೊಳಗಾಗಿದ್ದೀನಿ, ಈ ಭಯನೂ ಇದೆಯಂತೆ. ಹೇಗೆ ಒಂದಕ್ಕೊಂದು ಹೇಗಾಗತ್ತದು? ಹಾಗಾಗಿ ನಾವು ಪ್ರಾಮಾಣಿಕವಾಗಿ, ಸಾಧಕರು ಅತ್ಯಂತ ಪ್ರಾಮಾಣಿಕವಾಗಿರಬೇಕು ಸಾಧನದಲ್ಲಿ. ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗುರುವಿನಲ್ಲಿ ಕೇಳ್ಬೇಕು, ಗುರುವಿನಲ್ಲಿ ಪ್ರತಿಯೊಂದು ಕೇಳ್ಕೋಬೇಕು. ಯಾಕಂದ್ರೆ ಇದು ಅಂತರಂಗದ ಕ್ಷೇತ್ರ.
ಇಲ್ಲಿ ಯಾರೂ ಸಹಾಯ ಮಾಡೋದಿಕ್ ಬರಲ್ಲ. ಯಾಕೆಂದ್ರೆ ಎಲ್ಲರೂ ಬಹಿರ್ಮುಖ ಇರೋ ಮನಸ್ಸೇ ಎಲ್ಲರದು. ಅಂತರ್ಮುಖ ಇರೋ ಮನಸ್ಸು ಅಂದ್ರೆ ಮಹಾತ್ಮರು ಮಾತ್ರ. ಅಂತ ಮಹಾತ್ಮರ ಹತ್ರ ನಾವು ಕೇಳ್ಕೋಬೇಕಾಗತ್ತೆ. ಅವ್ರ ಹತ್ರ ಆ ಗುರುಗಳು ಏನ್ ಹೇಳ್ತಾರೋ ಅದು ಅಂತಿಮ. ಅವರಿಗೆ ಎಲ್ಲವೂ ದರ್ಶನ ಇರುತ್ತೆ. ಅವ್ರು ನಮಗೆ ಹೇಳ್ತಾರೆ ನಮ್ಗೆ ಯಾವ್ದ್ ಸರಿ ಇಲ್ಲ, ಯಾವ ರೀತಿ ಚಿಂತನ ಅವರಲ್ಲೇ ಬೇಡ್ಕೋಬೇಕು, ಅವ್ರು ಅದನ್ನ ಸರಿ ಮಾಡ್ತಾರೆ. ಆ ರೀತಿ ನಾನು ಪ್ರಾಮಾಣಿಕವಾಗಿದ್ರೆ ಮಾತ್ರ ಆತ್ಮಜ್ಞಾನ. ಇಲ್ಲ ಅಂದ್ರೆ ಬರೀ ಈ ರೀತಿ ಮಾತಾಡ್ಕೊಂಡು ಈ ರೀತಿ ಎಲ್ಲ ಹೇಳೋದ್ರಿಂದ ದೇಹದ ದುಃಖ, ಮನಸ್ಸಿನ ದುಃಖ ಯಾವುದೂ ಹೋಗೋದಿಲ್ಲ. ಆ ವಾಸನೆಗಳು ಘನತರ ಕರ್ಮಂಗಳ ಕಾಲಾಟ, ಜನನ ಜರ ಮರಣದ ಕೊರಚಾಟ ಇವೆಲ್ಲವೂ ಹೋಗೋದು ಸಾಮಾನ್ಯ ಅಲ್ಲ. ಗುರುವಿನ ಕರುಣೆ ಆಗ್ಲೇಬೇಕು. ಗುರುವಿನ ಕರುಣೆ ಆಗ್ಬೇಕು ಅಂದ್ರೆ ನಾನು ಹಂಬಲಿಸಬೇಕು. ನನ್ನ ದೇಹ, ಮನಸ್ಸು, ಇಂದ್ರಿಯಗಳನ್ನ ಆ ದೇವ ಚಿಂತನೆಗಾಗೇ ಬಳಸ್ಬೇಕು. ಅದಕ್ಕಾಗೆ ಮೀಸಲಾಗಿಡ್ಬೇಕು. ಯಾವಾಗಲೂ ಹಗಲಿರುಳು ಆ ತತ್ವಚಿಂತನ, ದೇವಚಿಂತನ, ಬ್ರಹ್ಮಚಿಂತನಕ್ಕೆ ಮುಡುಪಾಗಿಟ್ರೆ ಆಗ ತಾನು ಹೊಳೆಯಕ್ ಪ್ರಾರಂಭ ಆಗತ್ತೆ. ಆದ್ರೂ ಅಲ್ಲೆಲ್ಲವೂ ದೋಷಗಳು ಬರ್ತಿರತ್ತೆ. ನನ್ನ ಮನಸ್ಸಲ್ಲೇ ವಿಪರೀತ ದೋಷಗಳಿರತ್ತೆ. ವಿಪರೀತ ದೋಷಗಳು ಅಂದ್ರೆ ಭ್ರಮೆಗಳು, ವಿಪರೀತ ಕಲ್ಪನೆಗಳಿರತ್ತೆ. ದೇವರ ಬಗ್ಗೆ ಆಗ್ಲಿ, ಜಗತ್ತಿನ ಬಗ್ಗೆ ಆಗ್ಲಿ, ಗುರುವಿನ ಬಗ್ಗೆ ಆಗ್ಲಿ, ಶಾಸ್ತ್ರಗಳ ಬಗ್ಗೆ ಆಗ್ಲಿ ಎಲ್ಲವೂ ವಿಪರೀತ ಭ್ರಮೆಗಳಿರತ್ತೆ. ಅದನ್ನೆಲ್ಲಾ ನಿಧಾನವಾಗಿ ತೆಗೆಯೋರು ಗುರುಗಳು. ನಾವಾಗೆ ನಾವು ಏನಾರು ಮಾಡ್ಕೊಳ್ತೀವಿ ಅಂತಂದ್ರೆ ಅದು ಅಸಾಧ್ಯದ ಮಾತು. ಭ್ರಮೆಯಲ್ಲಿರೋನೇ ಏನಾರು ಈಗ ಮೊದ್ಲೇ ಮತಿ ಭ್ರಮಣೆ ಆಗಿರೋನು ಹುಚ್ಚ, ಅವನೇನಾದ್ರೂ ತಾನ್ ಮಾಡ್ತೀನಿ ಅಂದ್ರೆ ಎಲ್ಲವೂ ಅದ್ರೊಳಗಡೆನೆ ಸೇರಿರುತ್ತಲ್ಲ. ಅದರಿಂದ ಹೊರಗಡೆ ಇರೋರು ಮಾತ್ರ ಅದನ್ನ ಸರಿ ಮಾಡಕ್ಕಾಗತ್ತೆ. ಹಾಗಾಗಿ ಗುರುಗಳು ಮಾತ್ರ ಅದನ್ನ ನಮ್ಮನ್ನ ಸರಿ ಮಾಡ್ಬೋದು. ಆದ್ರಿಂದ ಅವ್ರು ಅದನ್ನೇ ಹೇಳ್ತಾರೆ. ಅದಕ್ಕೆ ಶಿಷ್ಯನಾಗಿರೋರು ಯಾರು ಸಾಧಕ ನಾನು ಬ್ರಹ್ಮಜ್ಞಾನಿ ಪಡಿತೀನಿ ಅಂತೀನೋ ನಾನ್ ಸಂಶೋಧನೆ ಮಾಡ್ಕೋಬೇಕು. ದೇಹ ನಾನಲ್ಲ ಅಂತಾರೆ. ನನಗೆ ದೇಹದ ಅನುಭವ ಇಲ್ವಾ? ನನಗೆ ದೇಹದ ಅನುಭವ ನನಗಿದೆಯಾ? ನಾನ್ ಬ್ರಹ್ಮವಸ್ತು ಆತ್ಮವಸ್ತುವೇ ನಾನು ಇರಬಹುದು. ನಾನು ಯಾವಾಗ್ಲೂ ಇರೋದೇ ಆ ಬ್ರಹ್ಮವಸ್ತು ಆತ್ಮವಸ್ತು. ಆದ್ರೆ ನನಗೆ ಈಗ ಯಾವ್ದರ ಅನುಭವ ಆಗ್ತಿದೆ? ನನಗೆ ಯಾವ್ದರ ಸುಖ ದುಃಖ ಆಗ್ತಿದೆ? ನಾನು ದೇಹಾದಿಗಳಲ್ಲಿದ್ದೀನ, ಮನಸ್ಸಿನಲ್ಲಿದ್ದೀನ, ಅಹಂಭಾವದಲ್ಲಿ ಇದೀನ ನಾನು? ಇಲ್ಲ, ಎಲ್ಲದಕ್ಕೂ ಸಾಕ್ಷಿ ನಾನು ಇದೀನ ನಾನು? ಇದನ್ನ ಪ್ರತ್ಯೇಕ ಮಾಡ್ಕೊಳ್ಳೇಬೇಕು. ಸಾಕ್ಷಿಯ ಅನುಭವ ಬರ್ಲೇಬೇಕು. ಮೊದಲನೇ ಮೆಟ್ಲೆ ಸಾಕ್ಷಿಯ ಅನುಭವ. ಸಾಕ್ಷಿಯ ಅನುಭವ ಬಂದ್ರೇನೆ ಸಾಕು, ಆರಾಮಾಗ್ಬಿಡ್ತೀನಿ. ದೇಹದಿಂದ, ಮನಸ್ಸಿನಿಂದ, ಜೀವತ್ವಕ್ಕೆ ಸಾಕ್ಷಿ ನಾನು. ತುಂಬಾ ಆರಾಮ ಆಗ್ತೀನಿ. ಇನ್ನ ಬ್ರಹ್ಮ ವಸ್ತುವನ್ನೇ ಅನುಭವಿಸಿದ್ರೆ ಇನ್ನ ಈ ಸುಖ ದುಃಖಾದಿಗಳು, ಈ ದೇಹಾದಿಗಳು, ಜನ್ಮ ಮರಣ ಇದಕ್ಕೇನೂ ಅರ್ಥ ಇರೋದಿಲ್ಲ. ಯಾವಾಗ ಬೆಳಕು ಬರುತ್ತೋ ಆಗ ಕತ್ತಲೆಗೆ ಏನು ಅಸ್ತಿತ್ವ ಇದೆ? ಕತ್ತಲೆಗೆ ಏನೂ ಅಸ್ತಿತ್ವ ಇಲ್ಲದೆ ಇರೋ ಹಾಗೆ ಹೇಗಾಗುತ್ತೋ ಹಾಗೆ ಆ ಬ್ರಹ್ಮ ವಸ್ತುವನ್ನ ನಾನು ಅನುಭವಿಸಿದ್ರೆ ಇದ್ಯಾವುದರ ಸುಖ ದುಃಖವೂ ಇರೋದಿಲ್ಲ. ನಾನು ಆ ಬ್ರಹ್ಮ ವಸ್ತುವೇ ನಾನು. ಆದರೆ ಈ ಭ್ರಮೆಗಳೆಲ್ಲ ಇದೆಯಲ್ಲ ಅದರ ಅನುಭವವನ್ನ ಮಾಡಕ್ ಬಿಡ್ತಿಲ್ಲ. ಆ ಭ್ರಮೆಗಳನ್ನ ತೆಗಿಯೋದೇ ಈ ಶ್ರವಣ. ಬ್ರಹ್ಮಚಿಂತನವನ್ನ ಮಾಡೋದು ಹಗಲಿರುಳು ಯಾಕೆ ಮಾಡ್ಬೇಕು ಅಂದ್ರೆ ಆ ಭ್ರಮೆಯನ್ನ ತೆಗಿಯೋದಷ್ಟೇನೆ. ಅಲ್ಲಿ ಇನ್ಯಾವುದಾದರೂ ಕಠಿಣವಾಗಿ ಏನಾದ್ರು ಸಾಧನೆಗಳನ್ನ ಮಾಡೋದು ಗೀಡೋದು ಏನೂ ಅಲ್ಲ. ಆ ಭ್ರಮೆಗಳನ್ನ ತೆಗೆಯೋದು, ವಿವೇಕವನ್ನ ಬಳಸೋದು. ಹೌದಾ, ದೇಹ ನಾನ್ ಯಾಕೆ ದೇಹ ಅಂತಿದೀನಿ? ಆ ದೇಹದಲ್ಲಿ ನಾನೇನಾದ್ರೂ ಮಾಡಿದಿನ? ನನಗೇನಾದ್ರೂ ಮಾಡಕ್ಕಾದ್ರೂ ಬರುತ್ತ ದೇಹದಲ್ಲಿ? ಮನಸ್ಸು ಈ ರೀತಿ ಚಿಂತನೆಗೆ ತೊಡಗ್ಬೇಕು. ಮನಸ್ಸು ಯಾವಾಗಲೂ ಆ ರೀತಿ ಚಿಂತನ ತಾನೇ ಮಾಡ್ಬೇಕು. ಅನುಸಂಧಾನ ನಡಿಬೇಕು. ಯಾವಾಗಲೂ ಬರೀ ಪ್ರಾಪಂಚಿಕರ ಜೊತೆ ಸೇರಿ ವಿಷಯಗಳ ಅವುಗಳನ್ನೇ ಮಾತಾಡ್ತಿದ್ರೆ ವಿಪರೀತ ದೇಹ ಭ್ರಮೆ, ವಿಪರೀತ ವ್ಯಕ್ತಿಯ ಭ್ರಮೆ, ಜೀವ ಭ್ರಮೆ ಜಾಸ್ತಿ ಆಗುತ್ತೆ. ವಿಪರೀತ ಗಟ್ಟಿ ಆಗ್ತಾ ಹೋಗ್ತೀನಿ. ಹಾಗಾಗಿ ಯಾಕೆ ಅವ್ರು ಅದನ್ನೆಲ್ಲ ಬೇಡ ಅಂತಿದ್ದಾರೆ ಅಂದ್ರೆ, ವಿಷಯಾಭಿರತೆ ಯಾಕೆ ಕಡಿಮೆ ಮಾಡು ಅಂದ್ರೆ, ಮನಸ್ಸು ಹಗಲಿರುಳು ಬರೀ ಅದರದೇ ಚಿಂತನೆ ಮಾಡ್ತಿದ್ರೆ ಯಾವಾಗ ನನ್ ದೇಹ ನಾನು ಅನ್ನೋದಕ್ಕೆ ಸಮಯ ಎಲ್ಲಿ ಸಿಗತ್ತೆ? ನನಗೆ ದಿನ ಪೂರ್ತಿ ಬರೀ ಅದ್ರಲ್ಲೇ ನಾನ್ ಮುಳುಗಿರ್ತೀನಿ. ಎಲ್ಲಿ ನನಗೆ ಚಿಂತನ ಬರಕ್ಕೆ ಸಾಧ್ಯ ಆಗತ್ತೆ? ಅವುಗಳನ್ನೆಲ್ಲಾ ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ ಚಿಂತನ ಮಾಡ್ಬೋದು. ನಾನ್ ಬ್ರಹ್ಮ ವಸ್ತುವೇ ಹೌದು, ಆದರೆ ನನ್ನ ಅನುಭವಕ್ಕೆ ಬರ್ಬೇಕಲ್ಲ. ಹಾಗಾಗಿ ನಾವು ಅದಕ್ಕಾಗಿ ನಮ್ಮ ಬದುಕನ್ನ ಪ್ರಾಮಾಣಿಕವಾಗಿ ಗುರುವಿನಲ್ಲಿ ಬೇಡ್ಕೊಂಡು ನಾವು ಆತ್ಮಚಿಂತನವನ್ನ ಹಗಲಿರುಳು ಮಾಡೋಣ. ಮುಂದಿನ ಸೂತ್ರ ನಾಳೆ ನೋಡೋಣ. ಓಂ ಪೂರ್ಣಮದ